ನಿರ್ವಿಘ್ನಂ ಕುರ್ಮೀದೇವ ಶುಭಕಾರ್ಯೇಷು ಸರ್ವದಾ. ಶ್ರೀ ಶೇಷಾಚಲ ಸತ್ಸಂಗದ 593ನೇ ಸಂಚಿಕೆಗೆ ಸರ್ವರಿಗೂ ಸ್ವಾಗತ. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಬೋಧ ದಶಕ 4 ಸಮಾಸ 5 ಅರ್ಚನಾ ಭಕ್ತಿ ಭಾಗ 2 ಈ ವಿಷಯದ ಉಪನ್ಯಾಸ ನೀಡಲು ನಮ್ಮೊಂದಿಗೆ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕುಪ್ಪಗಡ್ಡಿ ಇವರಿದ್ದಾರೆ. ಇವರಿಗೆ ಶ್ರೀ ಮಠದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ. ಅವರು ತಮ್ಮ ಉಪನ್ಯಾಸ ಸೇವೆಯನ್ನು ಪ್ರಾರಂಭಿಸಬೇಕೆಂದು ವಿನಂತಿ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर् साक्षात् परब्रह्म तस्मै श्री गुरुवे नमः. गुरुर् साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನೆಂದವತರಿಸಿರಿ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय. श्री सद्गुरु दास राजा राम महाराज की जय. सकल साधु संत महाराज की जय. जय जय रघुवीर समर्थ. अगड़िया आनंदवन ग्रह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. श्री राम जय जय राम. 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 राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರು ದಾಸಶ್ರೇಷ್ಠರು ಆಗಿರುವಂತಹ ಶ್ರೀ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜರ ಪರಾವತಾರವೇ ಆಗಿರುವಂತಹ ಶ್ರೀ ಕ್ಷೇತ್ರ ಗಡಿಯ ಆನಂದವನ ಕ್ಷೇತ್ರದ ಅಧಿಪತಿಗಳಾಗಿರುವಂತಹ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ದಿವ್ಯ ಚರಣಗಳಿಗೆ ಮತ್ತು ಅವರ ಪರಮ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮದ ಸರ್ವತೋಮುಖ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಶೇಷಾಚಲ ಸತ್ಸಂಗ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಲ್ಲಿಯೂ ಆಹ್ವಾನಿತಗೊಂಡಿರುವಂತಹ ಮಹಾತ್ಮರುಗಳಿಗೆ ಸ್ವಾಗತ ಮತ್ತು ವಂದನಾರ್ಪಣೆಯ ಕಾರ್ಯವನ್ನು ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ
ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರಿಗೂ ಹಿರಿಯರು ಆತ್ಮೀಯರು ಆಗಿರುವಂತಹ ಅನುಭಾವಿಗಳು ಆಗಿರುವಂತಹ ಶ್ರೀ ಭಾನುಪ್ರಕಾಶ್ ಕುಲಕರ್ಣಿ ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೆನು. ಅದರಂತೆ ಶೇಷಾಚಲ ಸತ್ಸಂಗದ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿ ರೀತಿಯಿಂದ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ನಮ್ಮ ಶ್ರೀದತ್ತರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಶೇಷಾಚಲ ಕಾರ್ಯಕ್ರಮದ ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ಗುರು ಬಂಧುಗಳಿಗೆ, ಗುರು ಭಗಿಯರಿಗೆ, ತಾಯಂದಿರಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ದಿವ್ಯ ಗ್ರಂಥವಾಗಿರುವಂತಹ ಗ್ರಂಥರಾಜ ದಾಸಬೋಧದ ದಶಕ 4 ಸಮಾಸ 5 ಅಂದ್ರೆ ನವವಿಧ ಭಕ್ತಿ ನಾಮ ದಶಕದೊಳಗ ಇವತ್ತ ನವವಿಧ ಭಕ್ತಿಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಭಕ್ತಿಯಾಗಿರುವಂತಹ 5ನೇ ಭಕ್ತಿ ಅನಿಸಿಕೊಂಡಿರುವಂತಹ ಅರ್ಚನಾ ಭಕ್ತಿಯ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನ ಈಗಾಗಲೇ ಹಿಂದಿನ ಸತ್ಸಂಗದಲ್ಲಿ ನಾವು ಸರ್ವಸಾಧಾರಣ 20 ಓವಿಗಳನ್ನು ನಾವು ಚಿಂತನ ಮಾಡಿದ್ದಾಗ್ಯದ. ಆ 20 ಓವಿಗಳನ್ನು ಚಿಂತನ ಮಾಡಿ ಇವತ್ತು 21ರಿಂದ ನಾವು ಚಿಂತನ ಮಾಡಬೇಕಾಗ್ಯದ. ಪ್ರಸ್ತುತ ನಾವು ಅದನ್ನ ಪ್ರಾರಂಭ ಮಾಡೋಕ್ಕಿಂತ ಮೊದಲ ಮತ್ತೊಮ್ಮೆ ಸಮರ್ಥ ಈ 2 ಓವಿಗಳನ್ನು ನಾವು ಮೊದಲ ಓದಿ ನಂತರ ಆ 20ನೇ ಓವಿಯಿಂದ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಸಮರ್ಥರಂತಾರ, ಶ್ರೀರಾಮ ಸಮರ್ಥ ಶ್ರೀರಾಮ ಅಥ ದಾಸಬೋಧ ದಶಕ 4 समास 5 अर्चन भक्ती नाम समास वाचन प्रारंभ करीतो महाराज. मागा झाले निरूपण 4 भक्तीचे लक्षण, आता ऐका सावधान 5वी भक्ती श्रीराम. 5वी भक्ती ते अर्चन. अर्चन म्हणजे देवतार्चन, शास्त्रोक्त पूजा विधान केले पाहिजे श्रीराम. जय जय ರಘುವೀರ ಸಮರ್ಥ. ಸಮರ್ಥರು ಈ ಒಂದು ಸಮಾಸವನ್ನು ಪ್ರಾರಂಭ ಮಾಡುವ ಹೊತ್ನ್ಯಾಗ ಸಾವಧಾನ ಅನ್ನುವಂಥ ಶಬ್ದವನ್ನ ಪ್ರತಿಯೊಂದು ಭಕ್ತಿ ಒಳಗ ಮೊದಲಿನ ಒಂದು ಓವಿ ಒಳಗಿಂದ ಬಳಸಲಿಕ್ಕತ್ತಾರ ಅವರು. ಇದರ ಅರ್ಥ ಬಹಳಷ್ಟು ಮನಸ್ಸು ಕೊಟ್ಟ ನೀವು ಏನಪ್ಪಾ ಅಂದ್ರೆ ಈ ಮುಂದಿನ ವಿಚಾರಗಳನ್ನು ಕೇಳ್ರಿ ಅನ್ನುವಂಥದ್ದು ಅವರ ಒಂದು ಇಚ್ಛಾ. ಯಾಕಂದ್ರ ಯಾವುದನ್ನೇ ನಾವು ಕೇಳಿದ್ರು ಸಹಿತ ಅದಕ್ಕೆ ಮನಸ್ಸು ಕೊಟ್ಟು ಕೇಳ್ಬೇಕಾಗ್ತದ. ಮನಸ್ಸು ಕೊಟ್ಟು ನಾವು ಕೇಳಿದೇವು ಅಂದ್ರೆ ಅದು ನಮ್ಮ ಮನಸ್ಸಿನಾಗ, ನಮ್ಮ ಅಂತಃಕರಣದಾಗ ಉಳಿತದ. ಅಂತಃಕರಣದಾಗ ಉಳಿದದ್ದನ್ನು ನಾವು ಮನನ ಮಾಡಿ ಅದನ್ನ ಜೀವನದಾಗ ಅಳವಡಿಸ್ಕೊಂಡು ನಡೆದೇವು ಅಂದ್ರೆ ಈ 9 ವಿಧದ ಭಕ್ತಿಗಳು ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ ಆಗ್ತಾವ ಅನ್ನುವಂಥ ಮಾತ ಸಮರ್ಥರಿಗೆ ಗೊತ್ತದ. ಅದಕ್ಕೆ ಅವ್ರಂತಾರ ಎಲ್ಲಾ ಭಕ್ತಿಗಳನ್ನ ಅತ್ಯಂತ ಏನಪ್ಪಾ ಅಂದ್ರೆ ಎಚ್ಚರದಿಂದ ಮನಸ್ಸು ಕೊಟ್ಟು ನೀವು ಕೇಳ್ರಿಪ್ಪ ಅಂತಾರ. ಅದಕ್ಕೆ ಅವ್ರಂದ್ರು ಮಾಗಾಜಾಲೆ ನಿರೂಪಣ 4 ಭಕ್ತಿಯ ಲಕ್ಷಣ. ಇದ್ರ ಹಿಂದಿಂದು 4ನೇ ಭಕ್ತಿಯ ಬಗ್ಗೆ ನಾವು ನೀವುಗಳೆಲ್ಲ ಶ್ರವಣ ಮಾಡಿದ್ದಾಗ್ಯದ. ಪಾದ ಸೇವನ ಭಕ್ತಿ ಬಗ್ಗೆ. ಆತ ಐಕ ಸಾವಧಾನ 5ವಿ ಭಕ್ತಿ. ಇವತ್ತು 5ನೇ ಭಕ್ತಿಯನ್ನು ನಾವು ನೀವುಗಳ ಚಿಂತನೆ ಮಾಡಬೇಕಾಗ್ಯದ. 5ನೇ ಭಕ್ತಿ ಯಾವ್ದಪ್ಪ ಅಂದ್ರ 5ವಿ ಭಕ್ತಿ ತೇ ಅರ್ಚನ. 5ನೇ ಭಕ್ತಿ ಯಾವುದು? ಅದು ಅರ್ಚನ ಭಕ್ತಿ. ಅರ್ಚನ म्हणजे ದೇವತಾರ್ಚನ. ಪೂಜೆ ಮಾಡೋದು ಅಂದ್ರೆ ಏನು? ಯಾರು ಪೂಜೆ ಮಾಡೋದು? ದೇವರ ಪೂಜೆಯನ್ನು ಮಾಡೋದು. ಅದು ಹೆಂಗ್ ಮಾಡೋದು? ಶಾಸ್ತ್ರೋಕ್ತ ಪೂಜಾ ವಿಧಾನ ಕೇಳಿ ಪಾಯಿಜೆ. ಶಾಸ್ತ್ರದೊಳಗೆ ಪೂಜಾ ವಿಧಾನವನ್ನು ಯಾವ ರೀತಿ ಹೇಳ್ಯಾರ ಆ ಪ್ರಕಾರ ಮಾಡಬೇಕು ಅಂತೇಳಿ ಹೇಳ್ಕೊತ ಮುಂದವರು ಪೂಜಾ ಮಾಡಬೇಕಾದ್ರೆ ಪೂಜಾ ಮಾಡೋಕ್ಕಿಂತ ಮೊದಲು ನಾವು ಏನೇನು ತಯಾರಿ ನಾವು ಮಾಡ್ಕೋಬೇಕು, ಯಾವ್ಯಾವ ಏನಪ್ಪಾ ಅಂದ್ರೆ ಉಪಕರಣಗಳನ್ನು ಇಟ್ಕೋಬೇಕು, ಪೂಜಾ ಸಾಮಾನುಗಳನ್ನು ಹೆಂಗೆ ಇಟ್ಕೋಬೇಕು, ಆಮೇಲೆ ಎಷ್ಟು ಏನಪ್ಪಾ ಅಂದ್ರೆ ತತ್ಪರತೆಯಿಂದ ಅನನ್ಯ ಭಾವದಿಂದ ಪೂಜಾ ಮಾಡಬೇಕು ಅನ್ನುವಂಥ ವಿಚಾರವನ್ನ ಮೊದಲು ಕೆಲವೊಂದು ಓವಿಗಳಲ್ಲಿ ಹೇಳಿ, ನಂತರ ಯಾವ್ಯಾವ ದೇವರ ಪೂಜೆ ಮಾಡಬೇಕು, ಏನೇನನ್ನು ಪೂಜೆ ಮಾಡಬೇಕು ಅನ್ನುವಂಥ ವಿಚಾರವನ್ನ ಉಳ್ಕಿದೆಲ್ಲ ಓವಿಗಳಿಗೆ ಹೇಳ್ಕೊತ ಬರ್ತಾರವರು. ಎಲ್ಲಾ ದೇವರ ಬಹಳಷ್ಟು ದೇವರುಗಳನ್ನ ವಿಚಾರಗಳನ್ನ ಅವ್ರು ಹೇಳ್ಯಾರ. ಇದರ ಅರ್ಥ ಅಷ್ಟೇ ದೇವರು ಅಂತೂ ಅನ್ನುವಂಗಿಲ್ಲ. 33 ಕೋಟಿ ದೇವತೆಗಳು, ಆಮೇಲೆ ಪ್ರತಿಯೊಬ್ಬರು ಇಷ್ಟ ದೇವತೆಗಳು, ಕುಲದೇವರು, ಹಿಂಗೆ ಸಾಕಷ್ಟು ದೇವರುಗಳನ್ನ ಏನಪ್ಪಾ ಅಂದ್ರೆ ಈ ಒಂದು ಮನುಷ್ಯ ಜೀವಿ ಪೂಜೆ ಮಾಡ್ತಾನ, ಅರ್ಚನ ಭಕ್ತಿ ಮಾಡ್ತಿರ್ತಾನ.
ಆದರೂ ಕೆಲವೊಂದು ಸದ್ಯದ ವಾತಾವರಣದಾಗ ಹೆಂಗದ ಅಂದ್ರೆ ಕೆಲವೊಂದು ದೇವರನ್ನೇ ಗೊತ್ತಿರಲಾರ್ದಂಥದ್ದು ಎಷ್ಟೋ ಏನಪ್ಪಾ ಅಂದ್ರೆ ಜನರನ್ನು ನಾವು ಕಾಣಬಹುದು. ಇನ್ನು ದೇವರು ಅಂದ್ರೆ ಯಾವ ದೇವರು ಆದ್ರೆ ಹೆಸರು ಸಹಿತ ಬಹಳಷ್ಟು ಮಂದಿ ಕಲ್ಪನಾ ಇರುವುದಿಲ್ಲ ಅಂತ ಹೇಳಿ ಅವ್ರು ಎಲ್ಲರೂ ಏನಪ್ಪಾ ಅಂದ್ರೆ ಈ ದೇವರುಗಳ ಹೆಸರು ಹೇಳ್ಯಾರ. ಅದ್ರಾಗ ನಾವು ಈ ಒಂದು ಸಂಧ್ಯಾ ವಂದನಕ ಟೈಮ್ದಾಗ ನಾವು ಏನು ಇದು ಮಾಡ್ತೀವಲ್ಲ 24 ದೇವರ ಹೆಸರು ತಗೋತೀವಲ್ಲ ಅವನು ಸಹಿತ ಅವರು ಇದು ಮಾಡ್ಯಾರ. ಯಾಕಂದ್ರೆ ಎಲ್ಲನೂ ನೆನಪಿರ್ಲಿ, ಎಲ್ಲನೂ ಗೊತ್ತಿರ್ಲಿ ಅನ್ನುವಂಥದ್ದು ಸಮರ್ಥರ ದೊಡ್ಡ ಮಹಾತ್ಮರ ಕಳಕಳಿ ಹಿಂಗಿರ್ತಲ್ಲ, ಸಂತರ ಕಳಕಳಿ. ಸಂತ ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತ ತುಕಾರಾಮ್ ಮಹಾರಾಜರು ಅಂದಂಗ ಜಗತ್ತಿನ ಜೀವಿಗಳ ಕಲ್ಯಾಣ ಆಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಹೇಳಿದ್ದನ್ನೇ ಮೇಲೆ ಮೇಲೆ ಹೇಳ್ಯಾರಕ್ಕೆ. ಆಮೇಲೆ ಬಹಳಷ್ಟು ಅದನ್ನು ವಿವರಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರ, ಕೈ ಮುಗಿದು ಹೇಳ್ಯಾರ, ಅಂತಃಕರಣ ತುಂಬಿ ಬಂದು ಹೇಳ್ಯಾರ, ಕಣ್ಣ ನೀರು ತಂದು ಹೇಳ್ಯಾರ. ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಜಗತ್ತಿನ ಜೀವಿಗಳೆಲ್ಲ ಉದ್ಧಾರ ಆಗಲಿಪ್ಪ. ಯಾಕಂದ್ರೆ ಮನುಷ್ಯ ಜನ್ಮ ಬಂದಿದ್ದು ಪ್ರಪಂಚ ಮಾಡೋದಕ್ಕಲ್ಲ, ಪ್ರಪಂಚ ಸಾಧನ ಇಟ್ಟುಕೊಂಡು ಸಾಧ್ಯವನ್ನು ಗಳಿಸ್ಲಿಕ್ಕೆ ಪರಮಾರ್ಥವನ್ನು ಅವ್ರು ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ಏನಪ್ಪಾ ಅಂದ್ರೆ ನಮಗೆಲ್ಲರಿಗೂ ನಮ್ಮೆಲ್ಲರ ಅಂತಃಕರಣದಾಗ ಬಿಂಬಿಸ್ಬೇಕಾಗ್ಯದ ಅವ್ರಿಗೆ. ಯಾಕಂದ್ರೆ ಬಹಳಷ್ಟು ಜನರ ನಮ್ಮ ವಿಚಾರ ಹೆಂಗಾಗ್ಯದ ಅಂದ್ರೆ ರಜೋಗುಣದ ಒಂದು ತುಂಬಿಕೊಂಡು ಸಂಸ್ಕಾರದ ಕೊರತೆಯಿಂದಾಗಿ, ರಜೋಗುಣದ ಪ್ರಭಾವದಿಂದಾಗಿ ಸಂಸಾರನೇ ಸರ್ವಸ್ವ, ದುಡ್ಡನೇ ಸರ್ವಸ್ವ, ಅಧಿಕಾರನೇ ಸರ್ವಸ್ವ, ಈ ರೀತಿ ಒಂದು ಏನಪ್ಪಾ ಅಂದ್ರೆ ಯಾವುದು ಅಶಾಶ್ವತ ಅದ, ಯಾವುದು ನಶ್ವರದ ಅದನ್ನೇ ಶಾಶ್ವತ ಅಂತ ತಿಳ್ಕೊಂಡು ನಮ್ಮ ಇಡೀ ಆಯುಷ್ಯವನ್ನ ಅದರ ಒಂದು ಉಪಭೋಗಕ್ಕಾಗಿ ನಾವೇನು ಕಳಿತೇವಲ್ಲ ಅದು ಸಾರ್ಥಕತೆ ಸಮಯ ಆಗುವುದಿಲ್ಲ. ಅದು ನಮ್ಮ ಅಧೋಗತಿಗೆ ಕಾರಣ ಆಗ್ತದೆ. ತಿರುಗಿ ಮತ್ತು ಜನನ ಮರಣ ಚಕ್ರದಿಂದ ದೊಳದಿಂದ ಬಿಡುಗಡೆ ಮಾಡೋದಿಲ್ಲ, ಮತ್ತೆ ಹುಟ್ಟುದು ಸಾವುದು ಈ ಭೂಮಿಗೆ ಬರ್ಬೇಕಾಗ್ತದ ಅನ್ನುವಂಥ ವಿಚಾರ ಇಟ್ಟುಕೊಂಡು ಸತ್ವಗುಣದ ಒಂದು ವಿಚಾರಗಳನ್ನ ಹೇಳ್ಕೊತ ಅವರಂತಾರ, ನೀ ಬಂದದ್ದು ಅದಕ್ಕಲ್ಪ, ನೀ ಬಂದದ್ದು ಭಗವಂತನ ಪ್ರಾಪ್ತಿಗಾಗಿಯೇ ನೀ ಬಂದಿ ಅನ್ನುವಂಥ ವಿಚಾರವನ್ನ ನಮ್ಮೆಲ್ಲರ ಹೃದಯದೊಳಗೆ ಅವ್ರು ತುಂಬಬೇಕಾಗ್ಯದ ಅಂತೇಳಿ ಮಹಾತ್ಮರೆಲ್ಲರೂ ಒಂದು ನಮ್ಮ ಸಮರ್ಥ ರಾಮದಾಸ್ ಮಹಾರಾಜರು ಅಷ್ಟೇ ಅಲ್ಲ, ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮೌಲಿಯವರು, ಆಮೇಲೆ ಏಕನಾಥ್ ಮಹಾರಾಜರು, ಶರಣರು, ಸಂತರು, ದಾಸರು ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ಇದೇ ಒಂದು ಕಳಕಳಿಯಿಂದನೇ ಇಂಥ ಗ್ರಂಥಗಳನ್ನ ಲೇಖನ ರೂಪದಿಂದ ಸಾಹಿತ್ಯ ರೂಪದಿಂದ ಮಾಡಿ ಇಟ್ಟಾರಂತ ಹೇಳಿ ಇವತ್ತು ನಮಗೆ ಇವನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕತ್ತದ. ಇದನ್ನ ಗುರ್ತು ಹಿಡಿದು ನಮ್ಮ ಅಗಡಿ ಆನಂದವನ ಕ್ಷೇತ್ರದ ಸದ್ಗುರುಗಳು ಇದನ್ನ ಚಿಂತನ ಏನಪ್ಪಾ ಅಂದ್ರೆ ಓವಿ ಟು ಓವಿ ಪ್ರತಿಯೊಂದು ಶಬ್ದಗಳನ್ನ ಪ್ರತಿಯೊಂದು ವಾಕ್ಯವನ್ನು ನಾವು ಏನಪ್ಪಾ ಅಂದ್ರೆ ವಿವರಣಾತ್ಮಕವಾಗಿ ಚಿಂತನೆ ಮಾಡೋಣ ಅನ್ನೋ ಉದ್ದೇಶಕ್ಕಾಗಿ ಈ ಸೇವೆಯನ್ನ ಅವರು ನಮಗೆಲ್ಲ ನಮಗೆ ಒಪ್ಸ್ಯಾರ. ಅದು ನಮ್ಮ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ ಅಂತ ತಿಳ್ಕೊತ ನಾನು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬೇಕು, ಆದರೂ ಸಹಿತ ಸೇವಾ ನನಗೆ ಸಿಕ್ಕದಂದಾಗ ಅದು ಸಮರ್ಥರು ಒಳಗೆ ಕೂತ್ಕೊಂಡು ಏನು ನುಡಿಸ್ತಾರ ನಮ್ಮ ಹೃದಯದಾಗ ಕೂತ್ಕೊಂಡು ಅದನ್ನ ನಿಮ್ಮ ಜೊತೆನೂ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನ ನಡೆಸೀನಿ. ಅದ್ರಾಗ ಹೆಚ್ಚು ಕಡಿಮೆ ಅದೇನು ಸಮರ್ಥರೆ ಒಳಗೆ ಕೂತು ನುಡಿಸಿದಾಗ ಅದ್ರ ಪ್ರಶ್ನೆ ಬರುವುದಿಲ್ಲ. ಇರಲಿ, ಈಗ ನಾವು 20ನೇ ಓವಿಯ ಬಗ್ಗೆ ಹೋದ ವಾರ 20ನೇ ಓವಿ ತನಕ ನಾವು ಚಿಂತನೆ ಮಾಡಿದಾಗ 20ನೇ ಓವಿ ಒಳಗೆ ಏನು ಹೇಳಿದ್ರು ಸಮರ್ಥರು ಅಂದ್ರೆ, ಸಮರ್ಥರಂತಾರ, ಶ್ರೀರಾಮ ಸಮರ್ಥ ಶಿಬಿಕಾ ಛತ್ರೇ ಸುಖಾಸನೆ ಮಾಹಿ ಮೇಘಡಂಬ್ರೆ ಸೂರ್ಯಪಾನೆ ದಿಂಡ್ಯಾ ಪತಾಕಾ ನಿಶಾನೆ ತಾಳ ಘೋಳ ಮೃದಂಗ ಶ್ರೀರಾಮ್. ಈಗ ಅವರೆಲ್ಲ ಪೂಜಾ ವಿಧಾನವನ್ನು ಹೇಳಿ ಯಾವ್ಯಾವ ದೇವ್ರ ಪೂಜಾ ಮಾಡೋದು ಅಂತ ಹೇಳಿ ಪೂಜಾದ ಇನ್ನೊಂದು ವಿಚಾರವನ್ನು ಅವ್ರು ನಮಗೆ ಬಹಳ ಸೂಕ್ಷ್ಮವಾಗಿ ತಿಳಿಸ್ಯಾರ. ಇದು ಬಹಳಷ್ಟು ಏನಪ್ಪಾ ಅಂದ್ರೆ ಕಲ್ಪನೆಗೆ ಬರಲಾರ್ದಂಥದ್ದು. ಅವ್ರಂತಾರ, ನಿನಗೆ ಏನೇನು ಏನಪ್ಪಾ ಅಂದ್ರೆ ದೇವರಿಗೆ ಏನೇನು ಸಮರ್ಪಣೆ ಮಾಡ್ತೀವಲ್ಲ, ದೇವರ ಕಾರ್ಯಕ್ಕೆ, ದೇವರ ವೈಭವನ್ನ ಹೆಚ್ಚು ಮಾಡಲಿಕ್ಕೆ, ಜಗತ್ತಿನ ಉತ್ತರೋತ್ತರ ಭಕ್ತಿ ಉಳಿಲಿಕ್ಕೆ, ಆ ಭಕ್ತಿಯ ಒಂದು ಏನಪ್ಪಾ ಅಂದ್ರೆ ಪ್ರಭೆ ಎಲ್ಲ ಕಡೆ ಹರಡ್ಲಿಕ್ಕೆ ಅಲ್ಲಿ ಏನೇನು ಅವಶ್ಯಕತೆ ಅವನ್ನೆಲ್ಲ ಏನು ಅರ್ಪಣೆ ಮಾಡೋದಲ್ಲ ಅದು ಅರ್ಚನ ಭಕ್ತಿ ಒಳಗೆ ಬರ್ತದೆ ಅಂತ ಹೇಳಿ ಸಮರ್ಥರು ನಮಗೆ ತಿಳಿಸ್ತಾರೆ. ಅದಕ್ಕೆ ಅವ್ರು ಅಂತಾರ, ಶಿಬಿಕಾ ಛತ್ರೇ ಸುಖಾಸನೆ ಮಾಹಿ ಮೇಘಡಂಬ್ರೆ ಸೂರ್ಯಪಾನೆ ದಿಂಡ್ಯಾ ಪತಾಕ ನಿಶಾನೆ ತಾಳಗೋಳ ಮೃದಂಗ ಅಂತ ಹೇಳಿ ಅವ್ರು ಹೇಳ್ತಾರ. ಅಂದ್ರೇನು? ಪಲ್ಲಕ್ಕಿ. ಶಿಬಿಕಾ ಅಂದ್ರೇನು? ಪಲ್ಲಕ್ಕಿ. ಛತ್ರಿಗಿ, ಚಾಮರ, ಸುಖಾಸನ ಅಂದ್ರೆ ಮೆತ್ತಗಿನ ಕುತನಿ ಗಾದಿ,
ಪಾಲಿಕೆ ಒಳಗೆ ಹಾಕಲಿಕ್ಕೆ. ಆಮೇಲೆ ಸಣ್ಣ ಛತ್ರಿ, ಪಾಲಿಕೆ ಒಳಗೆ ಏನು ಉತ್ಸವ ಮೂರ್ತಿ ಇರ್ತಲ್ಲ, ಮೂರ್ತಿ ಮೇಲೂ ಒಂದು ಛತ್ರಿ ಇರ್ತದ ಅದು. ಆಮೇಲೆ ಪಾಲಿಕೆ ಮೇಲೆ ಹಿಡಿಯುವಂತಹದ್ದು ಒಂದು ಉದ್ದೊಂದು ಛತ್ರಿ ಇರ್ತದ ಅದು. ಆಮೇಲೆ ಅಪ್ತಾಗಿರಿ, ದಿಂಡ್ಯ, ಪತಾಕಿಗಳು, ನಿಶಾನೆ, ತಾಳ, ಘೋಳ, ಮೃದಂಗ, ಇವೆಲ್ಲ ಏನಪ್ಪಾ ಅಂದ್ರ ಒಂದು ಭಗವಂತನ ವೈಭವವನ್ನ ಆ ರೀತಿ ಏನಪ್ಪಾ ಅಂದ್ರೆ ವೈಭವದಿಂದ ಮಾಡ್ಲಿಕ್ಕೆ ಇವೆಲ್ಲ ಏನ್ ಬೇಕಾಗ್ತಲ್ಲ ಇವನ್ನೆಲ್ಲನೂ ಭಗವಂತನಿಗೆ ಅರ್ಪಣೆ ಮಾಡ್ಬೇಕಂತಾರ. ಎಲ್ಲಿ ಇಲ್ಲ ಅಲ್ಲಿ ಮಾಡಬೇಕು, ಇದ್ದಲ್ಲಿ ಆತ್ ಬಿಡು, ಆದ್ರೆ ಎಲ್ಲಿ ಕೊರತೆ ಅದಲ್ಲ ಅಲ್ಲಿ ಮಾಡಬೇಕು. ಅಂದ್ರೆ ಇದೊಂದು ರೀತಿ ಭಗವಂತನಿಗೆ ಅರ್ಪಣೆ ಮಾಡೋದು ಒಂದು ಅರ್ಚನ ಭಕ್ತಿಯೊಳಗೆ ಬರ್ತದ ಅಂತೇಳಿ ಸಮರ್ಥರ ಒಂದು ದೃಷ್ಟಿ. ಸಮರ್ಥರವರು ಅಂತಾರ. ಅಂದ್ರೇನು, ಈಗ ನೋಡ್ತೇವೆ ಜಗತ್ತಿನೊಳಗಾದ್ರೆ ನೋಡ್ರಿ, ಇವತ್ತಿನ ದಿವಸ ಎಲ್ಲಾ ದೇವತೆಗಳ ವೈಭವವನ್ನು ನಾವು ನೋಡ್ಲಿಕ್ಕತ್ತೇವೆ. ಇದರ ಅರ್ಥ ಏನು, ಬಹಳಷ್ಟು ಭಕ್ತ ಜನರು ತಮ್ಮ ಒಂದು ಏನಪ್ಪಾ ಅಂದ್ರೆ ಅಂತ ಒಂದು ಭಕ್ತಿಯಿಂದ ಅರ್ಪಣೆ ಮಾಡ್ತಾರ, ಅರ್ಪಣೆ ಮಾಡ್ಯಾರ, ಅರ್ಪಣೆ ಮಾಡ್ಕೋತ ಇದ್ದಾರ ಅಂತೇಳಿ ಆ ವೈಭವನ ಕಾಣ್ಲಿಕ್ಕೆ ಸಾಧ್ಯದ. ಏನ್ರಿ ಎಷ್ಟು ನೋಡ್ರಿ ಕೊಡುದು ವಿಚಿತ್ರ. ಕೆಲವೊಬ್ಬರು ಅಂತಾರ ಅವ್ ಏನಪ್ಪಾ, ಕೆಲವೊಬ್ರು ಹಿಂಗಿದ್ದಾರಲ್ಲ, ಇವ್ರು ಭಗವಂತನ ಒಂದು ವೈಭವವನ್ನು ಏನಪ್ಪಾ ಅಂದ್ರೆ ಉತ್ತರೋತ್ತ ಹಂಗೆ ಹೆಚ್ಚಿಗೆ ಮಾಡೋ ಸಂಬಂಧನೇ ಇವ್ರ ಜನ್ಮ ಆಗ್ಯದನೋ ಅನ್ನುವಷ್ಟು ಮಾಡ್ತಾರ. ಇವನ್ನೆಲ್ಲ ನೋಡಿದಾಗ ನಮಗ ಒಂದು ನೆನಪಾಗ್ತದೆ. ಏನಂದ್ರ ನಮ್ಮ ಮನೆಯಿಂದ ದಿಂಡಿ ಹೋಗ್ತಿತ್ರಿ ಹಿಂದಕ್ಕ. 1988 ನಾ ಬಂದ್ಮೇಲೆ ಮಹಾರಾಜರ ಒಂದು ಭಾವಚಿತ್ರವನ್ನು ನಾನು ಪೇಂಟಿಂಗ್ನು ಮಾಡ್ತಿದ್ದೆ. ಪೇಂಟಿಂಗ್, ಮಹಾರಾಜರ ಫೋಟೋಗಳು, ಮಹಾರಾಜರ ಇದು ಭಾವಚಿತ್ರ ತೆಗೆಯೋದು. ಅಂದ್ರೆ ಪೇಂಟಿಂಗ್ ಅಂದ್ರೂ ಸಹಿತ ನಾ ಏನು ಕಲ್ತಾವಲ್ಲ, ಒಂದು ಹೈಯರ್ ಲೋವರ್ ಎಕ್ಸಾಮ್ ಸಹಿತ ಮಾಡಿದವಲ್ಲ. ನಾನು 8ನೇ ಇದ್ದಾಗ ನಮ್ಮ ಕುಬಕಡ್ಡಿ ಮನೆಯೊಳಗೆ ಗಣಪತಿ ಮಾಡಿನ ಸುತ್ತಲೇ ಈ ಕಡೊಂದು ಮ್ಯಾಲೊಂದು 4 ಫೋಟೋಗಳನ್ನು ಗಾಡಿ ಮೇಲೆ ತೆಗೆದಿದ್ದೆ ನಾನು. ಒಂದು ರಾಘವೇಂದ್ರ ರಾಯರ್ದು, ಇನ್ನೊಂದು ರಾಮದಾಸ್ ಮಹಾರಾಜರದು, ಇನ್ನೊಂದು ಮತ್ತೆ ಹಿಂಗೊಂದು 3 ಫೋಟೋಗಳು ತೆಗೆದಿದ್ದೆ. ಮಹಾರಾಜರು ನಮ್ಮ ಮನೆಗೆ ಬಂದ ಕೂಡಲೇ ನೋಡಿದ್ರು, ಎಷ್ಟು ನೋಡಿ ಯಾರು ತೆಗೆದಾರವ ಜನವ, ಶಂಕರು ತೆಗೆದಾರ, ಏನ್ ಚಂದ ತೆಗೆದಾನವ ಅಂತೇಳಿ ತಮ್ಮ ಭಕ್ತ ಮಂಡಳಿನ ಕರೆದ, ನೋಡಬರಪ್ಪ ನಮ್ಮ ಪೇಂಟರ್ನ ಅಂತೇಳಿ, ನಮ್ಮ ಪೇಂಟರು ಅಂತೇಳಿ ನನಗೆ ಅವ್ರು ಸಂಬೋಧನೆ ಮಾಡಿದ್ದಕ್ಕೆ ನಾ ಮುಂದೆ ಈಗ ಮಠದಾಗ ಕುಬಕಡ್ಡಿ ಕ್ಷೇತ್ರದೊಳಗೆ ಮಠದೊಳಗೆ 6 ಫೂಟಿನ ಆಯಿಲ್ ಪೇಂಟ್ದು ಮಹಾರಾಜರದು, ರಾಮಚಂದ್ರ ಮಹಾರಾಜರ ಫೋಟೋಗಳು ನನ್ನಿಂದ ಸಮರ್ಥರು ತೆಗೆಸ್ಕೊಂಡಾರ. ಅವೆಲ್ಲ ವಿಚಿತ್ರ ಅಂದ್ರೆ ಅದ್ಭುತ. ಸದ್ಗುರುನಾಥ ಕೃಪಾ ಮಾಡಿದ ಅಂದ್ರೆ ಯಾವ್ದು ಅಸಾಧ್ಯದ. ಹಂಗ ನಮ್ಮ ಮನೆಯೊಳಗೆ ಫಸ್ಟಿಗೆ ಒಂದು ಫೋಟೋ ತೆಗೆದ ಕೂಡಲೇ ಆ ಫೋಟೋ ತಗೊಂಡು ದಿಂಡಿ ತಗೊಂಡು ನಾವು ಕುಬಕಡ್ಡಿಗೆ ಹೋಗುದು ಅಂತೇಳಿ ಒಂದು 10-15 ಮಂದಿ ನಮ್ಮವ್ರ ಏರಿಯಾ ಎಲ್ಲ ಅಂತಮ್ರು ಇಂಥವ್ರೆಲ್ಲ ಕೂಡಿಸಿ ವಿಚಾರ ಮಾಡಿದೆವು. ನಮ್ಮ ಮನೆಯಿಂದ ದಿಂಡಿ ಪ್ರಾರಂಭ ಮಾಡಿದೆವು. ಮೊದಲೇ ದಿಂಡಿಗೆ 16 ಮಂದಿ ನಾವು ಆ ದಿಂಡಿ ಒಳಗೆ ಹೋದೆವು. ಮುಂದೆ ಬರ್ಬರ್ತಾ ನಮ್ಮ ದಿಂಡಿ ಹೋಗೋದು ನೋಡಿ ನಮ್ಮ ವೇದಮೂರ್ತಿ ಭೀಮಭಟ್ ಜೋಶಿ ಅವರು ಅಂತೇಳಿ ವಿಜಯಪುರದಾಗಿದ್ದಾರೆ. ಅವ್ರದ್ದೊಂದು ಏನಂದ್ರೆ ಅವ್ರ ಮನೆತನ ಸದ್ಗುರುಗಳ ಭಕ್ತಿಯನ್ನ ಏನಪ್ಪಾ ಅಂದ್ರೆ ಅಷ್ಟು ಆನಂದ ಕಾಣಬೇಕಂತೇಳಿ ಅವರು ನನ್ನ ಕರೆಸಿ, ಶಂಕರಣ್ಣ ನೋಡಪ್ಪ ದಿಂಡಿ ಮಾಡ್ತಿರಲ್ಲ, ದಿಂಡಿಗೆ ಏನೇನು ಬೇಕು ಎಲ್ಲರೂ ನಾ ಮಾಡಿಸ್ತೀನಿ ಅಂತೇಳಿ ಪಾಲಿಕಿ, ಅದ್ರೊಳಗಿನ ಕುದುರೆಗೆ ಇದು, ಆಮೇಲೆ ಛತ್ರ, ಚಾಮರ, ಈಗೇನಿಲ್ಲ ಏನು ಹೇಳ್ಯಾರಲ್ಲ ಇವನ್ನೆಲ್ಲ ಮಾಡಿಸಿ ಇಷ್ಟು ವೈಭವ ಕಾಣ್ತಿದ್ರು ಅವರು. ಅವ್ರಂಥವ್ರನ್ನೆಲ್ಲ ನೆನೆಸ್ಕೋಬೇಕು. ಮತ್ತು ನಮ್ಮ ಮನೆಯೊಳಗೆ ಸಪ್ತಾಹ ಪ್ರಾರಂಭ ಮಾಡಿದ್ದು ನಾನು. ಇವತ್ತಿಗೆ 36ನೇ ವರ್ಷ ಸಪ್ತಾಹ. ನಾಳಿನ 15, 16, 17 ನಮ್ಮ ಮನೆಯೊಳಗೆ ಸಪ್ತಾಹ ಆಗ್ತದೆ. ಈ ಸಪ್ತಾಹ ಮಾಡ್ಬೇಕಾದ್ರೆ ನಾವೇನು ಮತ್ತೆ ನಮ್ಮ ಪರಿಸ್ಥಿತಿ ಅಷ್ಟೇ ಪೂರ್ತೈಕ, ಕಂಡಕ್ಟರ್ ನೌಕರಿ ಮಾಡವ, ಆದ್ರೆ ಮಾಡ್ಬೇಕನ್ನುವಂಥದ್ದು ಗುರುವಿನ ಒಂದು ಕಾರ್ಯ ಮಾಡ್ಬೇಕನ್ನುವಂಥದ್ದು ಅಂತರಂಗದೊಳಗೆ ಇತ್ತು ಅಂದ್ರೆ ಸಮರ್ಥರು ಮಾಡಿಸ್ಕೋತಾರ. ಅವಾಗ ಒಂದ್ ದಿವ್ಸ ಏನ್ ಹೇಳಿದ್ರು ಅವರು, ನಮ್ಮ ಸಪ್ತಾಹ ಮಾಡೋದು ನೋಡ್ತಿದ್ರು. ನಾನು ಬಹಳಷ್ಟು ಮಂದಿನ ಕರೆಸ್ಬೇಕು, ಸಂಗೀತಗಾರನ ಕರೆಸ್ಬೇಕು, ಕೀರ್ತನಕಾರನ ಕರೆಸ್ಬೇಕು, ಹಿಂಗೊಂದು ಕುಬಿ ನನ್ನ ಒಳಗೆ ನನ್ನ ಗುರುವಿನ ಕೀರ್ತಿ ಹಿಂಗ್ ಬೆಳಗಬೇಕು ಅನ್ನುವಂಥದ್ದು. ಅದನ್ನ ನೋಡಿ ಅವ್ರು ಒಮ್ಮೆ ಏನ್ ಹೇಳಿದ್ರು, ಶಂಕರಣ್ಣ ನೋಡಪ್ಪ, ನೀ ಸಪ್ತಾಕ್ ನಿನ್ನ ಮನಸ್ಸಿನಾಗ ಯಾರ್ಯಾರನ್ನ ಕರೆಸ್ಬೇಕು, ಎಷ್ಟೆಷ್ಟು ಒಯ್ಬೇಕು ಅಷ್ಟು ವೈಭವ ಮಾಡು, ಅದಕ್ಕೆಲ್ಲ ಹಿಂದೆ ನಾ ಎಲ್ಲ ನನ್ನ ವ್ಯವಸ್ಥೆ ಮಾಡ್ತೀನಿ, ನೀ ಏನೂ ಕಾಳಜಿ ಮಾಡಬೇಡ ಅಂದ್ರು. ನೀವ್ಯಾಕ್ರಿ ಗುರುಗಳ ನಾ ಅಂದೆ. ಅವ್ರಂದ್ರು, ಇಲ್ಲ ನನಗೆ ಮಹಾರಾಜರು ಹೇಳ್ಯಾರಪ್ಪ ಅಂತೇಳಿ. ಶಂಕರಣ್ಣ ಸಪ್ತಾಹ ಮಾಡ್ಲಿಕ್ಕತ್ತಾನ, ಅದ್ರದ್ದು ಏನು ಎಲ್ಲ ಜವಾಬ್ದಾರಿ ನೀವು ಅವ ಏನು ಕುಬೀಲ ಮಾಡ್ಬೇಕಂತಲ್ಲ ಅದಕ್ಕೆಲ್ಲಕ್ಕೂ ಅನುಕೂಲ ಮಾಡುಪ್ಪ ಅಂತೇಳಿ ನನಗೆ ಮಹಾರಾಜರು ಹೇಳ್ಯಾರ ಶಂಕರಣ್ಣ ಅಂತ ಹೇಳಿದ್ರು. ಮತ್ತು ನನ್ನ ಬಾಯಿ ಬಂದಾತು.
ಅವ್ರು ಇರೋ ತನಕನೂ ಮಾಡಿದ್ರು, ಮುಂದೆ ವೈಭವ ನಡೀತು, ಬಹಳಷ್ಟು ವೈಭವದಿಂದನೂ ಸಪ್ತಾಹ ಆಯ್ತು. ಮತ್ತು ಬರಬರ್ತಾ ಈಗ ಮನ್ಯಾಗ ಅದು ಮಾಡ್ಲಿಕ್ಕೆ ಅದು ಅನುಕೂಲ ಆಗಿ ಸ್ವಲ್ಪ ಕಡಿಮೆನೂ ಆಗಿರ್ಬೋದು. ಆದ್ರೆ ಅದು ಮಂದಿ ಎಷ್ಟು ಕೂಡ್ತಾರ ಎಷ್ಟು ಬಿಡ್ತಾರ ಅನ್ನೋದಕ್ಕಿಂತ ಪ್ರತಿಯೊಂದು ಕಾರ್ಯಕ್ರಮ ಎಷ್ಟು ವೈಭವದಿಂದ ಎಷ್ಟು ಭಕ್ತಿಪೂರ್ಣವಾಗಿ ಭಾವಪೂರ್ಣವಾಗಿ ಆಗ್ತಾವ ಅನ್ನುವಂಥದ್ದು ಬಹಳ ಮುಖ್ಯ ಅದ. ಹಂಗ ಇಂಥವರೆಲ್ಲ ಜಗತ್ತಿನೊಳಗೆ ಭಗವಂತ ಇಂಥವ್ರನ್ನ ಯಾಕೆ ಕುಟ್ಸ್ಯಾನಂದ್ರ ಭಗವಂತನ ಕೀರ್ತಿಯನ್ನ ಹಂಗ ವೈಭವವನ್ನು ನೋಡ್ಲಿಕ್ಕೆ ಏನು ಕೊಡುದಂದ್ರೆ ಏನ್ರಿ, ಅವರು ಸರ್ವ ಸಾಧಾರಣ ಪಂಚಾಂಗ ಹೇಳ್ತಿದ್ರು, ಪಂಚಾಂಗ ಕರ್ತರು ಇದ್ರು. ಆ ಬರುವಂತ ಇದ್ರೊಳಗ ಸರ್ವಸಾಧಾರಣ 10 ಪೈಸಾ ಪ್ರಪಂಚಕ್ಕೆ ಬಳಸಿ ಉಳುಕಿದ್ದೆಲ್ಲ ಮಹಾರಾಜರ ಒಂದು ಭಕ್ತಿ ಕಾರ್ಯಕ್ಕೆ ನಮ್ಮ ಮಠಕ್ಕೆ ಫಸ್ಟಿಗೆ ಕುಬಕಡ್ಡಿ ಮಠಕ್ಕೆ ಶಿಖರ ಕಟ್ಟಿಸಿದವ್ರು ಅವರೇ. ಎಷ್ಟು ಮಾಡಿದ್ರು ಕಡಿಮೆ. ಇವತ್ತು ಚೈತನ್ಯಧಾರೆ ಗ್ರಂಥದ ಆ ಗ್ರಂಥವನ್ನು ಪ್ರಕಟ ಮಾಡ್ಲಿಕ್ಕೆ ಪ್ರಿಂಟ್ ಮಾಡ್ಲಿಕ್ಕೆ ಅದ್ರ ಖರ್ಚು ನೋಡ್ಕೊ ಅಂದ್ರೆ 1-2 ಅವ್ರನ್ನೆಲ್ಲ ನೆನೆಸ್ಕೋತ ಹೋಗ್ಬೇಕು ನಾವು. ಯಾಕಂದ್ರೆ ಮಾಡಿದವ್ರನ್ನ ನೆನೆಸ್ಕೋಬೇಕು. ಇವರೆಲ್ಲ ಇಂಥದ್ದು ಇದು ಒಂದು ಅರ್ಚನಾ ಭಕ್ತಿಯ ಒಂದು ವಿಶೇಷತಾ ಅಂತೇಳಿ ಸಮರ್ಥರಿಗೆ ಇಲ್ಲಿ ಹೇಳ್ಬೇಕಾಗಿದೆ. ಅದಕ್ಕೆ ಅವ್ರಂದ್ರು, ನಾನಾ ವಾದ್ಯ ನಾನಾ ಉತ್ಸವ ನಾನಾ ಭಕ್ತ ಸಮುದಾವ ಗಾತಿ ಹರಿದಾಸ ಸದ್ಭಾವ ಲಾಗಲ ಭಗವಂತಿ. ಮುಂದಿನ ಒಳಗಂದ್ರು ಅವರು ನಾನಾ ವಾದ್ಯಗಳು, ಆಮೇಲೆ ನಾನಾ ಉತ್ಸವ, ನಾನಾ ರೀತಿಯ ಉತ್ಸವಗಳು, ನಾನಾ ಭಕ್ತ ಸಮುದಾಯ, ಎಷ್ಟೊಂದು ಭಕ್ತ ಸಮುದಾಯ ಕೂಡ್ಸುದದ. ಆಮೇಲೆ ದೊಡ್ಡ ಚಲೋ ಚಲೋ ಕೀರ್ತನಕಾರ ಕೀರ್ತನ ಹೇಳ್ತಿರ್ತಾರ. ಅಂತದ್ರಾಗ ಹೋಗಿ ಎಲ್ಲರೂ ಅನನ್ಯ ಭಾವದಿಂದ ಕೀರ್ತನ ಶ್ರವಣ ಮಾಡೋದು. ಕೀರ್ತನನು ಅದು ಕೀರ್ತನಕಾರರು ಅಂತ ಅನ್ನುವಂಥದ್ದು ಅವ್ರು ಹೇಳ್ತಾರ. ಹಂಗ ನಾರದರು ಕೀರ್ತನ ಭಕ್ತಿಯೊಳಗಿದು. ಕೀರ್ತನ ಹೇಳೋರು ನಾರದರ ಸ್ವರೂಪ. ಅವ್ರು ನಿಂತದ್ದು ಏನದಲ್ಲ ನಾರದರ ಗಾದಿ ಅಂತಂತಾರಲ್ಲ, ಅದ್ರ ಮೇಲೆ ನಿಂತಾಗ ನಾರದರೇ ಬಂದು ಕೀರ್ತನೆ ಹೇಳ್ತಾರ ಅಂತೇಳಿ ಭಾವ ತುಂಬಿ ಕೇಳಬೇಕು ಅಂತೇಳಿ ಸಮರ್ಥರಂತಾರ. ಕೆಲವೊಬ್ರು ಹಂಗ ಭಾವ ತುಂಬಿ ಕೀರ್ತನೂ ಕೇಳ್ತಾರ. ನಾವು ಮೊನ್ನೆ ಹೋದಾಗ ತುಳಜಾಪುರದಾಗ ನಮ್ಮ ಕೀರ್ತನ ಇತ್ತು. ಕೀರ್ತನ ಇದ್ದಾಗ ಎಲ್ಲರೂ ಅವ್ರು ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಕೂತಿದ್ರು. ನಮ್ಮಕ್ಕಿಂತ ಎಂತೆಂಥ ಜ್ಞಾನಿಗಳಿದ್ರು, ಸಾಧಕರಿದ್ರು, ಸಿದ್ಧಾವಸ್ಥೆಗೆ ಹೋಗಿ ಮುಟ್ಟಿದಂಥವ್ರಿದ್ರು, ತಾಯಂದ್ರಿದ್ರು. ಎಲ್ಲರೂ ಇಷ್ಟು ಭಕ್ತಿಪೂರ್ಣಕವಾಗಿ ಕೀರ್ತನ ಕೇಳಿದ್ರು. ನಿಮಗೆ ಕಲ್ಪನಾ ಮಾಡ್ಕೊಳಿಕ್ಕಾಗೋದಿಲ್ಲ. ವಿಶ್ವನಾಥ್ ಚಕ್ರವರ್ತಿ ಗುರುಗಳಿಗೆ ನಾ ಕೇಳಿದೆ, ಎಷ್ಟು ಸಮಯ ಹೇಳ್ಬೇಕ್ರಿ ಅಂದೆ. ಶಂಕರಣ್ಣವ್ರ ನಿಮಗೆ ಎಷ್ಟು ಬೇಕು ಅಷ್ಟು ಹೇಳ್ರಿ ಅಂತಂದ್ರು. ಸರ್ವ ಸಾಧಾರಣ 2 ತಾಸು 20 ನಿಮಿಷ ಅವತ್ತು ನಮ್ದು ಕೀರ್ತನ ಆಯ್ತು. 2 ತಾಸು 20 ನಿಮಿಷ ಅಷ್ಟೊಂದು ಭಕ್ತಿಯಿಂದ ಕೇಳಿದ್ರು. ಇದ್ದಾರೆ ಇವನ್ನೆಲ್ಲ ಹಿಂಗೆ ಮಾಡಬೇಕು. ಇದು ಒಂದು ರೀತಿ ಭಗವಂತನ ಪ್ರೀತ್ಯರ್ಥವಾಗಿ ಮಾಡುವಂತ ಅರ್ಚನ ಅಂತ ತಿಳ್ಕೋರಿ ಅಂತಾರೆ ಸಮರ್ಥರು. ಇನ್ನ ವಾಪಿ ಕೂಪ ಸರೋವರೇ ನಾನಾ ದೇವಾಲಯೇ ಶಿಖರೇ ರಾಜಾಂಗಣೆ ಮನೋಹರೇ ವೃಂದಾವನೇ ಭೂಯ ಭೂಯರಿ ಶ್ರೀರಾಮ್. ಅವ್ರಂತಾರ, ವಾಪಿ ಅಂದ್ರೇನು, ಪಾವಟಣಿಗಿರ್ತಾವಲ್ಲ ಅಂಥದ್ದು ಹೊಂಡಕ್ಕೆ ವಾಪಿ ಅಂತಾರ. ಆಮೇಲೆ ಬಾವಿ, ಕೆರೆ, ನಾನಾ ರೀತಿಯ ಗುಡಿ, ಆಮೇಲೆ ಹಾಗೂ ಅವುಗಳ ಶಿಖರ, ಗುಮ್ಮಟ, ಗುಡಿಯ ಮುಂದೆ ದೊಡ್ಡ ಅಂಗಳ, ಸುಂದರವಾದಂಥ ವೃಂದಾವನ, ತುಳಸಿ ಕಟ್ಟೆ, ಅಶ್ವತ್ಥ ಕಟ್ಟೆ, ಆಮೇಲೆ ನೆಲಮನೆ ಅಂದ್ರೆ ಸಾಧಕರಿಗೆ ಸಾಧನ ಮಾಡ್ಲಿಕ್ಕೆ ನೆಲಮನೆ, ಧ್ಯಾನಕ್ಕೆ ಕೂಡ್ಲಿಕ್ಕೆ ಅಂತ ನೆಲಮನೆ ಮಾಡ್ತಾರ. ಅದನ್ನು ಮಾಡಬೇಕು ಅಂತ ಹೇಳ್ತಾರ ಅವ್ರು. ಯಾಕಂದ್ರೆ ನೋಡ್ರಿ, ಧ್ಯಾನಕ್ಕೆ ಸರ್ವಸಾಧಾರಣ ಬಹಳಷ್ಟು ಕಡೆ ನಾ ನೋಡಿನಿ ನೆಲಮನಿ ಅಂತ ಎದಕ್ ಮಾಡಿರ್ತಾರ ಅಂದ್ರೆ ನಾಮಸ್ಮರಣೆ ಮಾಡ್ಲಿಕ್ಕೆ ಹೋಗಿ ನೆಲಮನೆಯಾಗ ಕೂತ್ ನಾಮಸ್ಮರಣೆ ಮಾಡಿದ್ರೆ ಅಂದ್ರೆ ಅದೊಂದು ವಿಶೇಷತೆ ಮತ್ತು ಅಲ್ಲಿ ಒಂದು ಶಾಂತತಾ ಇರ್ತದೆ ಅಂತೇಳಿ ಅದನ್ನ ನಮ್ಮ ಇಂಚಗೇರಿ ಸಂಪ್ರದಾಯದಾಗ ಬಹಳಷ್ಟು ಮಠಗಳೊಳಗೆ ಆ ನೆಲಮನೆ ಮೊದಲಿಗೆ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಾರ. ಯಾಕಂದ್ರ ಸದ್ಗುರು ಸಮರ್ಥ ಭಾವಸಾಹೇಬ್ ಮಹಾರಾಜರು ಅವತಾರ ಕಾರ್ಯದೊಳಗ ಶ್ರಾವಣ ಮಾಸದಾಗ 1 ತಿಂಗಳ ಸಾಧನ ಸಪ್ತಾಹ ಅಂತ ಮಾಡಿಸ್ತಿದ್ರು. ಅವರು ಸಾಧನ ಸಪ್ತಾಹ ತಮ್ಮ ಭಕ್ತ ಬಳಗನ್ನು ಕರೆಸ್ತಿದ್ರು. ಇಂಚಿಗೇರಿ ಒಳಗ, ಆಮೇಲೆ ಉಮದಿ ಒಳಗ, ಮೊದಲು ಉಮದಿ ಒಳಗೆ ಮಾಡ್ತಿದ್ರು, ಆಮೇಲೆ ಇಂಚಿಗೇರಿ ಒಳಗೆ ಮಾಡಿದ್ರು. 1 ತಿಂಗಳು ಅವ್ರು ಎಲ್ಲಾ ಭಕ್ತರ ಸಮುದಾಯ, ಶಿಷ್ಯ ಸಮುದಾಯನ ಕರೆಸಿ ಸಾಲ ಹಿಡಿದು ಕೂಡಿಸಿ 1 ತಿಂಗಳು ಸಾಧನ ಸಪ್ತಾಹ ಮಾಡ್ತಿದ್ರು. ಅವರು ಸಾಧನ ಸಪ್ತಾಹಕ್ಕೆ ವಿಶೇಷ ಒಂದು ಸ್ಥಾನ ಭಾವಸಾಹೇಬ್ ಮಹಾರಾಜರು ಕೊಟ್ಟಿದ್ರು. ಅವ್ರೇನ್ ಮಾಡ್ತಿದ್ರು, ತಾವೊಂದು ಟಾವೆಲ್ದ ಲಡ್ಡು ಹೊಸ್ಕೊಂಡ ಕೂಡ್ತಿದ್ರು ತಾವ್ ಹಿಂಗ. ಆಮೇಲೆ ಒಬ್ಬರು ಮನಾಚಿಸ್ಲೋಕು, ಸಣ್ಣಗೆ ಓದುದು, ಎಲ್ಲರೂ ಧ್ಯಾನಕ್ಕೆ ಕೂಡ್ತಿದ್ರು. ಧ್ಯಾನಕ್ಕೆ ಕೂತಾಗ ಯಾರು ನಿದ್ದೆ ಅದು ಮಾಡ್ತಿದ್ರು ಅಂದ್ರೆ ಬಂದು ಒಂದು ಡುಬ್ಬದಾಗ ಒಂದು ಇದ್ರಲ್ಲೇ ಇದು ಮಾಡ್ತಿದ್ರು, ಎಬ್ಬಿಸ್ತಿದ್ರು. ಅಂದ್ರೇನು, ಆ ಧ್ಯಾನ ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ರಿ. ಅದು ನಿಮಗೆ ಕಲ್ಪನಾ ಮಾಡ್ಕೊಂಡು ಹೇಳಿದ್ನಿ ಅಂದ್ರೆ ನಿಮಗೆ ಒಂದು ನಮಗಂತೂ ಬಹಳ ಅಗಾಧ ಅನಿಸ್ತದೆ. ಮುಂಜಾನೆ
ಎಷ್ಟಪ್ಪ ಅಂದ್ರ 6 ಗಂಟೆಗೆ ಅಂದ್ರೆ ಎಲ್ಲ ಕಾಕಡಾರ್ತಿ ಅದೆಲ್ಲ ಮುಗಿಸ್ಕೊಂಡು 6 ಗಂಟೆಗೆ ಅವ್ರ ಧ್ಯಾನಕ್ಕೆ ಕೂತ್ರ ಮಧ್ಯಾಹ್ನ 3 ಗಂಟೆ ತನಕ 9 ತಾಸ ಧ್ಯಾನದ ಪದ್ಧತಿ. 9 ತಾಸ ತನಕ ಏನು ಇಲ್ಲೇ ಇಲ್ಲ, ಎಲ್ಲರೂ ಅದ್ ಮಾಡ್ಲಿಕ್ಕೇ ಬೇಕು. ಒಮ್ಮೆ ಮಾತ್ರ ಕೆಲವೊಬ್ರು ಸಾಧಕರಿಗೆ 9 ತಾಸು ಕೂಡುದು ಅಂದ್ರೆ ಸಾಮಾನ್ಯ ಅದನ್ರಿ ಸಾಧನಕ್ಕೆ. ಕೆಲವೊಬ್ರಿಗೆ ಇಷ್ಟು ತ್ರಾಸ ಆಗ್ತಿತ್ತು. ಅವನ್ನೆಲ್ಲ ಕಲ್ಪನಾ ಮಾಡಿಕೊಂಡ್ರೆ ಅಂಬುರಾವ್ ಮಹಾರಾಜರಂತ ನಮ್ಮ ಮಹಾರಾಜರ ಅತ್ಯಂತ ಅಂತರಂಗದ ಶಿಷ್ಯರಿದ್ರು. ಕರೆ ಸಾಕಷ್ಟು ಸಾಧಕರಿದ್ರು. ಅವ್ರು ಎಷ್ಟು ಅಂಬುರಾವ್ ಮಹಾರಾಜ ಯೋಗ್ಯತೆ ಹೆಂಗಿತ್ತು ಅಂದ್ರೆ ಮುಂದೆ ಹೆಂಗಾತು ಅಂದ್ರ ಬಾಬಾಸಾಹೇಬ್ ಮಹಾರಾಜರು ತಮ್ಮ ಸಮುದಾಯಕ್ಕೆ ಹೇಳಿದ್ರು, ನೋಡಪ್ಪ ನಾ ಬೇರೆ ಅಲ್ಲ ಅಂಬುರಾವ್ ಬೇರೆ ಅಲ್ಲ ಅಂತ ಹೇಳಿ ತಮ್ಮ ಸಮುದಾಯಕ್ಕೆ ಹೇಳಿ ಹೋದ್ರು. ಅವರು ಅಂತ ಯೋಗ್ಯತೆ ಬರ್ಬೇಕಾದ್ರೆ ಅವ್ರ ಧ್ಯಾನಕ್ಕೆ ಕೂತಾಗ ಅಂಬುರಾವ್ ಮಹಾರಾಜರು ಮುಗ್ಧ ಮನುಷ್ಯರು ಅವ್ರ ಮನಸ್ಸಿನಾಗ ಕೂತ್ಕೊಂಡ ಅಂತಿದ್ರ, ಧ್ಯಾನಕ್ಕೆ ಕೂತಾಗ ಸಾಕಾಗೋದು, ಈಗ ಯಾವ್ದ್ರೆ ಒಂದು ಯಾರ ಒಬ್ರು ಸತ್ತದ ಸುದ್ದಿ ಬರ್ಬೇಕು ನೋಡು ಅಂದ್ರ ಬಿಟ್ಟು ಹೋಗ್ಲಿಕ್ಕೆ ಬರ್ತದ ಅಂತೇಳಿ ಈಗ ಮನಸ್ಸಿನಾಗ ಮಾಡಿದ ಕೂಡಲೇ ಜ್ಞಾನಿಗಳು ನೋಡ್ರಿ, ತ್ರಿಕಾಲ ಜ್ಞಾನಿಗಳು ಬಾಬಾಸಾಹೇಬ್ ಮಹಾರಾಜರು, ಯಾಕೋ ಅಂಬುರಾಯ ನಿನಗ್ ಧ್ಯಾನವಲ್ಲೇ ಆದ್ರೆ ಯಾರನ್ನ ಕೊಲ್ಬೇಕಂತ ಏನ ಅಂತಾನ ಅವ್ರಂತ. ಹಿಂಗ ಇಷ್ಟೆಲ್ಲಾ ಭಕ್ತ ಸಮುದಾಯ ತಯಾರು ಮಾಡಿದ್ರ ಅಂತೇಳಿ ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರ ಅವತಾರ ಕಾಲದೊಳಗೆ ತಮ್ಮ ಶಿಷ್ಯ ಮಂಡಿಯೊಳಗ 14 ಮಂದಿ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳು ನಿರ್ಮಾಣ ಆದ್ರಿ, ತಯಾರಾದ್ರಲ್ಲಿ. ಇಷ್ಟು ಸಾಧನೆ ಮಾಡಿಸಿದ್ರಂತ. ಅದಕ್ಕೆ ಇವೆಲ್ಲ ನೋಡ್ರಿ, ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತಂದಾಗ ತಾವರೇ ಬರೇ 3 ಕಾರ್ಯಕ್ಕೆ ತಿಂದು ಇರ್ತಿದ್ರು. ಹಿಂಗೆಲ್ಲ ಮಾಡ್ಯಾರ. ಇರ್ಲಿ, ಇವನ್ನೆಲ್ಲ ಮಾಡಿಸ್ಬೇಕಂತ ನೋಡ್ರಿ. ವಾಪಿ, ಕೂಪ, ಸರೋವರೆ, ನಾನಾ ದೇವಾಲಯ, ಶಿಖರೆ, ರಾಜಾಂಗಣೆ, ಮನೋಹರೆ, ವೃಂದಾವನೆ, ಭುಯರೆ. ಆವಾಗಿನಿಂದ ಈ ಸಾಧನ ಸಪ್ತಾಹ ಏನ ಶ್ರಾವಣದ ಒಂದು ಧ್ಯಾನ ಸಪ್ತಾಹ ಏನದಲ್ಲ, ಅದಕ್ಕಾಗಿ ಎಲ್ಲಾ ಮಠಗಳೊಳಗ ಈ ಒಂದು ವ್ಯವಸ್ಥಾ ಸಂಬಂಧಿ ಭುಯೇರಿ ಅಂದ್ರೇನು ನೆಲಮನೆ ಮಾಡ್ತಿದ್ರು. ಇಲ್ಲಿ ಮುಂದ ಮಠ, ಮಂಡ್ಯ, ಧರ್ಮಶಾಲಾ, ದೇವದ್ವಾರಿ, ಪಡಶಾಲಾ, ನಾನಾ ಉಪಕರಣೆ, ನಕ್ಷತ್ರ ಮಾಳ, ನಾನಾ ವಸ್ತು ಸಾಮಗ್ರಿ. ಮಠ, ಮಂಡ್ಯ, ಧರ್ಮಶಾಲಾ, ಆಮೇಲೆ ದೇವದ್ವಾರಿ, ಪಡಶಾಳ, ನಾನಾ ಉಪಕರಣಗಳು, ದೇವಾಲಯಕ್ಕೆ ಏನೇನು ಬೇಕು ಉಪಕರಣಗಳು, ಆಮೇಲೆ ನಕ್ಷತ್ರ ಮಾಳ, ಆಮೇಲೆ ನಾನಾ ವಸ್ತ್ರ ಸಾಮಗ್ರಿ, ಭಗವಂತಗ ವಸ್ತ್ರ. ಇದು ಏನು ವೈಭವ ಮಾಡೋರಿಗೆ ಏನ್ರಿ. ನಮ್ಮಲ್ಲಿ ಜುಗ್ನಾಳದಾಗ ವಿಠ್ಠಲ ಮಂದಿರ ಅದ ರೀ. ವಿಠ್ಠಲ ಮಂದಿರ ಒಳಗ ಅಲ್ಲಿ ರಾಮ್ ಭಟ್ರು ಅಂತೇಳಿ ಇದ್ರು. ಅವ್ರ ಚಿರಂಜೀವಿ, ಅವ್ರಿಗೂ ರಾಮ್ ಭಟ್ರೆ ಅಂತಿದ್ರು. ಅವರಿಬ್ರು ಪತಿ ಪತ್ನಿಯರು. ಅವರಿಬ್ರು ಇಷ್ಟ ಆ ವಿಠ್ಠಲ ಮಂದಿರನು ಕಟ್ಸಿದ್ರು. ವಿಠ್ಠಲ್ ದೊಡ್ಡ ದೊಡ್ಡ ಏನಪ್ಪಾ ಅಂದ್ರೆ ಎಂತೆಂತ ಎತ್ತರ ಮೂರ್ತಿಗಳು, ಇಷ್ಟು ಚಂದ ಅವ್ರು ಆನಂದ ಪಟ್ಕೋತಿದ್ರು. ಏನು ವೈಭವ ಪೂಜಾದ್ದು ಏನೇ ಆಮೇಲೆ ಎಲ್ಲರೇ ಹೋದಾಗ ವಿಠ್ಠಲ್ ರುಕ್ಮಾಯಿ ಕುಪ್ಸ, ಆಮೇಲೆ ವಿಠ್ಠಲ್ರ ಡ್ರೆಸ್, ಎಲ್ಲಿ ನೋಡಿದ್ರು ಸಹಿತ ತಗೊಂಡು ಬರ್ತಿದ್ರು. ಅವನ್ನೆಲ್ಲ ಹಾಕೋದು, ಆನಂದ ಪಡೋದು, ದೂರ ನಿಂತು ನೋಡುದು, ಆನಂದ. ಎಷ್ಟ್ರಿ ಏನು ಎಂತೆಂತ ಭಕ್ತರಾಗಿ ಹೋಗ್ಯಾರ, ಕಲ್ಪನಾ ಮಾಡ್ಕೊಳಿಕ್ಕೆ ಆಗುದಿಲ್ಲ. ಅದನ್ನೆಲ್ಲ ನೋಡ್ಬೇಕು ಅಂದ್ರ ನಮಗನಿಸ್ತದ ನವೇ ಕಾರ್ಯಕರ್ತ ಭೂಮಿ ಬಾರಜಾಲು. ಸಮರ್ಥರಂದಂಗ ಅಸಂಖ್ಯಾತತೆ ಭಕ್ತ ಹೋವುನಿ गेले ती साधनाचे बहु कष्ट केले नवे ಕಾರ್ಯಕರ್ತ ಭೂಮಿ ಬಾರಜಾಲು ತುಜಾ ದಾಸಮಿ ವ್ಯರ್ಥ ಜನ್ಮಾಸಿ ಆಲು ಅಂತೇಳಿ ಸಮರ್ಥರಂದಂಗ ನಮ್ಮಂತವ್ರು ವ್ಯರ್ಥ ಜನ್ಮಕ್ಕೆ ಬಂದೇವಪ್ಪ ಅಂತಂತ ಭಕ್ತರಾಗಿ ಹೋದಲ್ಲ ಅಂತೇಳಿ ಮನ್ಸಿಗೆ ಆನಂದ ಅನಿಸ್ತದ. ಮತ್ತು ಮನ್ಸಿಗೆ ನೋವು ಆಗ್ತದೆ. ನಾವು ಮಾಡ್ಬೇಕಲ್ಲ, ಎದಕ್ಕೆ ಬಂದೆವು ಅನ್ನುವಂಥದ್ದು ಬಿಟ್ಟು ಪ್ರಪಂಚಕ್ಕಾಗಿ ಬೇಕಾದ್ ಮಾಡ್ತೀವಿ, ಹೆಂಡ್ರು ಮಕ್ಕಳಿಗಾಗಿ ಬೇಕಾದ್ ಮಾಡ್ತೀವಿ, ಮೊಮ್ಮಕ್ಕಳಿಗಾಗಿ ಬೇಕಾದ್ ಮಾಡ್ತೀವಿ. ಸಮರ್ಥರಿಗಾಗಿ ಮಾಡೋ ಸಂಬಂಧ ಯಾಕೆ ನಮ್ಮ ಮನಸ್ಸಿನ ಸೇರ್ತದೆ ಅಂದ್ರೆ ನಿಜವಾದ ಒಂದು ಪ್ರೇಮ ಭಕ್ತಿ ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲ ಭಕ್ತಿ ಒಳಗೆ ಅನ್ನುವಂಥದ್ದು. ಎಲ್ಲಿ ಪ್ರೇಮದ ಅಲ್ಲಿ ತ್ಯಾಗದ. ಅಂದ್ರೆ ನಾವೀಗ ಏನಾದರೂ ಭಗವಂತಗೆ ಅರ್ಪಣೆ ಮಾಡಬೇಕಾದ್ರೆ ನಾವು ಹಿಂದ್ಮುಂದೆ ನೋಡಿದೇವೆ ಅಂದ್ರೆ ಏನು, ಭಗವಂತನ ಮೇಲೆ ವಾಸ್ತವಿಕವಾಗಿ ನಮ್ಮ ಸಂಪೂರ್ಣ ಪ್ರೇಮ ಇಲ್ಲ ಅಂತಲೇ ಇದರ ಅರ್ಥ. ಇರಲಿ. ಇನ್ನು ನಾನಾ ಪಡದೆ ಮಂಡಪ ಚಾಂದೋವೆ, ನಾನಾ ರತ್ನ ಘೋಷ ಲೋಂಬತಿ ಬರವೆ, ನಾನಾ ದೇವಾಳೈ ಸಮರ್ಪಾವೆ, ಹಸ್ತಿ ಗೋಡೆ ಶತ್ಕಟೆ. ತರತರದ ಬಣ್ಣದ ಪಡದೆಗಳು ನೋಡ್ರಿ. ಈಗ ಪೆಂಡಾಲ್ದಾಗ ಅದಕ್ಕೆಲ್ಲ ಬೇಕಾಗಿದ್ದು ತರತರದ ಬಣ್ಣದ ಪಡದೆ, ಮಂಟಪ, ಪೆಂಡಾಲ, ಛತ್ತ ಅಂದ್ರೆ ಅದೇ ಮಂಟಪ, ಮುತ್ತಿನ ಗೊಂಡೆಗಳು, ಮುತ್ತಿನ ಝಲ್ಲರಿಗಳು, ಆನೆ, ಕುದುರೆ, ರಥ ಮತ್ತು ಬಂಡಿಗಳು,
ಈ ವಸ್ತುಗಳನ್ನು ದೇವಾಲಯಕ್ಕೆ ಅರ್ಪಣೆ ಮಾಡಬೇಕು. ಇದು ಅರ್ಚನಾ ಭಕ್ತಿಯೊಳಗೆ ಬರ್ತಂತೆ. ಇವನ್ನೆಲ್ಲ ಮಾಡೋರು ಇದ್ದಾರೆ, ಅರ್ಪಣಾ ಮಾಡ್ಲಿಕ್ಕೆ ಅಂದ್ರೆ ಏನು, ಸದ್ಗುರುಗಳಿಗೆ ಅರ್ಪಣಾ ಮಾಡ್ಲಿಕ್ಕೆ, ದೇವರಿಗೆ ಅರ್ಪಣಾ ಮಾಡ್ಲಿಕ್ಕೆ ಕೆಲವೊಬ್ರು ವಿಶೇಷ ಏನಪ್ಪಾ ಅಂದ್ರೆ ಅಂಥವ್ರನ್ನ ನಾವು ನೋಡ್ಬೇಕಾದ್ರೆ ತುಕಾರಾಮ್ ಮಹಾರಾಜರು, ಸದ್ಗುರುಗಳು, ಸಂತರು, ಇವರೆಲ್ಲ ಭಗವಂತನ ಸ್ವರೂಪನೇ. ಶಿವಾಜಿ ಮಹಾರಾಜರು ಏನ್ ಮಾಡಿದ್ರು, ತುಕಾರಾಮ್ ಮಹಾರಾಜರು ಒಂದು ಹೆಸರು ಕೇಳಿದ ಕೂಡಲೇ ಇಂಥ ಒಬ್ಬರು ಸಂತರು ನಮ್ಮಲ್ಲಿ ಮಹಾರಾಷ್ಟ್ರದೊಳಗೆ ಇದ್ದಾರಲ್ಲ ಅಂತ ಹೇಳಿ ಅವ್ರ ಬಡತನದಂತೂ ಗೊತ್ತಿತ್ತು, ಅದಕ್ಕೆ ಅವ್ರು ಕೇಳಿದ್ರೆಲ್ಲ ಬಾಯಿಲೆ. ಅದಕ್ಕೆ ಏನ್ ಮಾಡಿಬಿಟ್ರು, ಅವ್ರು ಪಲ್ಲಕ್ಕಿ ಒಳಗೆ ಎಲ್ಲ ರತ್ನ, ಆಮೇಲೆ ದುಡ್ಡ, ವಸ್ತ್ರಗಳು, ಸುವರ್ಣ ನಾಣ್ಯಗಳು ಎಲ್ಲ ಹಾಕಿ ಸೈನಿಕ ಇದ್ರ ಪಾಲಿಕೆ ಒಳಗೆ ಹಾಕಿ ಅವ್ರ ಮನೆಗೆ ಕೊಟ್ಟು ಕಳಿಸಿ ಹಿಂಗ ಶಿವಾಜಿ ಮಹಾರಾಜರು ಇದನ್ನ ತಮಗೆ ಅರ್ಪಣಾ ಮಾಡಂತ ಕೊಟ್ಟಾರಂದ ಕೂಡಲೇ ಏನ್ರು ಮಕ್ಕಳು ಎಷ್ಟು ಖುಷಿ ಪಟ್ಕೊಂಡು ಎಲ್ಲ ಉಟ್ಕೊಂಡು ನೋಡ್ತೀವಿ ಸಿನಿಮಾದಾಗ ಉಟ್ಕೊಂಡ್ರು. ಖರೆ ತುಕಾರಾಮ್ ಮಹಾರಾಜರು ಹೊರಗಿಂದ ಬಂದ ಕೂಡಲೇ ಅಂದ್ರು, ಅವ್ನು ತೆಗಿರಿ ಅಂದ್ರು. ಎಲ್ಲಿವು ಅಂತಂದ್ರು, ಶಿವಾಜಿ ಮಹಾರಾಜರು ಕಳಿಸ್ಯಾರ ಅಂದ ಕೂಡಲೇ ಅವ್ರಂದ್ರು, ಇವನ್ನೆಲ್ಲ ಹೊಳ್ಳಿ ಬೈರಪ್ಪ, ನಮಗ ಶಿವಾಜಿ ಮಹಾರಾಜ ದೊಡ್ಡ ಭಕ್ತ, ಅವನು ಭಕ್ತಿ ನೋಡ್ಬೇಕಾಗ್ಯದ, ಅವನ ಕಾರ್ಯ ಅದ್ರ ಬಗ್ಗೆ ನಮಗೆ ಸಂತೋಷ ಅದ, ಇದಕ್ಕೆಲ್ಲ ನಮಗೆ ಕೊಡ್ಲಿಕ್ಕೆ ಭಗವಂತ ಇದ್ದಾನ ಪಾಂಡುರಂಗ ಅಂತ ಒಳಗೆ ಕಳಿಸಿದ್ರಂತ. ಕೊಡ್ಬೇಕನ್ನೋದು ನೋಡ್ರಿ ಶಿವಾಜಿ ಮಹಾರಾಜರಿಗೆ. ಆಮೇಲೆ ಸಿಂಗನವಾಡಿ ಒಳಗ ಶಿವಾಜಿ ಮಹಾರಾಜರಿಗೆ ಸಮತ್ ರಾಮದಾಸ್ ಮಹಾರಾಜರು ಉಪದೇಶ ಕೊಟ್ರು. ಸಿಂಗನವಾಡಿ ಅಂತೇಳಿ ಚಾಪಾಳ ಅಂತಲ್ಲಿ ಬರ್ತದದು. ಉಪದೇಶ ಕೊಟ್ಟ ಮೇಲೆ ಶಿವಾಜಿ ಮಹಾರಾಜರ ಕೊಡುವುದಂದ್ರೆ ಏನದು, ಎಲ್ಲ ಸುವರ್ಣ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು ಅವೆಲ್ಲನೂ ಒಯ್ದು ಸಮರ್ಥರ ಪಾದದ ಮೇಲೆ ಹಾಕಿದ್ರು. ಉಪದೇಶ ಕೊಟ್ಟ ಮೇಲೆ ಸಮರ್ಥರಂದ್ರು, ಶಿವಬಾ ಇದೇನು ಅಂತಂದ್ರು. ಅವರು ಹೇಳಿದ್ರು, ಕಲ್ಯಾಣ ಸ್ವಾಮಿಗೆ, ಉದ್ಧವ ಗೋಸ್ವಾಮಿಗೆ, ಇವರೆಲ್ಲ ಇದ್ರಲ್ಲ, ಇದು ಮಧುಕರ್ ದೇಶ, ಇವ್ರಿಗೆ ಅದು ಇವನ್ನೆಲ್ಲ ಎಲ್ಲ ಕಡೆ ತೂರ್ ಬಿಡ್ರಪ್ಪ ಅಂತ ಹೇಳಿದ್ರು. ಸಿಂಗನವಾಡಿ ಗುಡ್ಡದೊಳಗ ಎಲ್ಲಾ ಕಡೆ ಅವ್ನು ತೂರ್ಸಿಬಿಟ್ರು ಅಂತದ. ಏನ್ ಅವನು ಇಟ್ಕೊಂಡಿಲ್ಲ, ಅವ್ರು ತೂರಿ ಬಿಟ್ರು. ಸಮರ್ಥರ ಅಂದ್ರೆ ಎಂತ ಪ್ರಬಲವಾದ ವೈರಾಗ್ಯ. ಅವರು ಹೇಳ್ತಾರ ಚರಿತ್ರೆಕಾರರು, ಈಗಾದ್ರೂ ಕೆಲವೊಬ್ಬರಿಗೆ ದನ ಕಾಯೋರು ಹೋಗಿರ್ತಾರಲ್ಲ, ಆ ನಾಣ್ಯಗಳು ಸಿಗ್ತಾವಂತ ನೋಡ್ರಿ, ಆವಾಗ ತೂರಿದ್ದು. ಅಂದ್ರೆ ಮಾಡ್ಬೇಕನ್ನುವಂಥದ್ದು ಎಷ್ಟಂತ. ಶಿವಾಜಿ ಮಹಾರಾಜರಂತರೂ ಸಮರ್ಥರ ಮೇಲೆ ಇಷ್ಟೊಂದು ಅವ್ರಿಗೆ ಪ್ರೇಮ ಇತ್ತಲ್ಲ, ಯಾವುದೇ ಒಂದು ಉತ್ತಮ ವಸ್ತು ತಮ್ಮಂತಲ್ಲಿ ಬಂತಂದ್ರೆ ಅದ್ರ ಮೊದಲು ಸಮರ್ಥರಿಗೆ ಅರ್ಪಣೆ ಮಾಡಿಬಿಡ್ತಿದ್ರು. ಉತ್ತಮ ವಸ್ತು ತಮ್ಮಂತಲ್ಲಿ ಯಾರೇ ಕೊಡ್ಲಿ ಅಥವಾ ಏನೇ ತಾವೇ ಮಾಡಿಸ್ಲಿ, ಅದ್ರ ಮೊದಲು ಸಮರ್ಥರಿಗೆ ಅರ್ಪಣೆ ಮಾಡೋದು. ಎಂತ ಭಕ್ತಿ ನೋಡ್ರಿ ಶಿವಾಜಿ ಮಹಾರಾಜರ ಭಕ್ತಿ ಅಂದ್ರೆ ಸಾಮಾನ್ಯ ಇಲ್ಲ. ಒಬ್ಬರು ಶ್ರೇಷ್ಠ ಸಶಿಷ್ಯರವರು. ಒಮ್ಮೆ ಏನಾತಂತ, ಅರಬ್ ದೇಶದಿಂದ ಒಂದು ಕುದುರೆ ತಂದಿದ್ರಂತ ಶಿವಾಜಿ ಮಹಾರಾಜರಿಗೆ ಕೊಡ್ಬೇಕಂತೇಳಿ. ಅದು ಅರಬ್ ದೇಶದ ಕುದುರೆ, ಭಾರಿ ಕುದುರೆ ಅದು. ಅದನ್ನ ಶಿವಾಜಿ ಮಹಾರಾಜರಿಗೆ ಇವರು ಕೊಟ್ಟು ಕೂಡಲೇ ಶಿವಾಜಿ ಮಹಾರಾಜ್ ಕೊಟ್ಟು ಕೂಡಲೇ ಆನಂದ ಪಟ್ಟಬೇಕಿಲ್ಲ. ಅವ್ರಂದ್ರು, ಈ ಕುದುರೆ ಸಮರ್ಥರಿಗೆ ಕೊಟ್ಬಿಡ್ ಅಂತೇಳಿ ಸಜ್ಜನಗಢದಾಗ ಆ ಕುದುರೆ ತಗೊಂಡ ಇದಕ್ ಬಂದ್ರು. ಎಲ್ಲಿ ಅವಾಗಿನ ಇದ್ರಾಗಿರ್ಬೇಕು, ಸಜ್ಜನಗಢದಾಗಿದ್ರು ಅಥವಾ ಚಾಪಳದಾಗಿದ್ರು. ತಗೊಂಡು ಬಂದ ಕೂಡಲೇ ಸಮರ್ಥರಿಗೆ, ಮಹಾರಾಜ್ ಇದು ಪಂಚಕಲ್ಯಾಣಿ ಕುದುರೆ, ಇದು ಬಹಳ ಶ್ರೇಷ್ಠ ಕುದುರೆ ಅದ, ಅದಕ್ಕೆ ಇದನ್ನ ನಿಮಗೆ ಅರ್ಪಣೆ ಮಾಡ್ಬೇಕಂತ ಬಂದ. ಹೌದಪ್ಪ ಶಿವ ಅಂತ. ಅದಕ್ಕೇನೇನು ಹಾಕಿದ್ದಿಲ್ಲ ಮ್ಯಾಲೆ, ಸಮರ್ಥರು ಜಿಗದ ಮ್ಯಾಲ ಕೂತೇ ಬಿಟ್ರು. ಅದಕ್ಕೆ ಕೂತು ಒಂದು ಲಗಾಸಿದ್ರೆ ಅದಕ್ಕೇನು ಇದು ಇಲ್ಲ, ಲಗಾಮಿಲ್ಲ, ಏನು ಇಲ್ಲೇ ಇಲ್ಲ. ಅದೇ ಸಮರ್ಥರು ಕೂತ್ ಏನ್ ಅದನ್ನ ಬಿಟ್ರಲ್ಲ, ಆ ಕುದುರೆನೇ ಹಿಂಗಿತ್ತಂತ್ರಿ. ಅದೇನು ಗಾಳಿಗತಿ ಹೋಗಿಬಿಡುತ್ತದು ಹಂಗೆ. ಅದು ಸಮರ್ಥರ ಕುದುರೆ ಮೇಲೆ ಹೋದ ಕೂಡಲೇ ಶಿಷ್ಯರು ಹೆಂಗಿರ್ತಾರ ನೋಡ್ರಿ, ಗುರುವಿನ ಮೇಲೆ ಪ್ರೀತಿ. ಉದ್ಧವ ಗೋಸ್ವಾಮಿ ಮತ್ತು ಕಲ್ಯಾಣ ಸ್ವಾಮಿ ಇವರಿಬ್ರು ಹಿಂದೆ ಬೆನ್ನ ಹತ್ತಿಬಿಟ್ರಂತ, ಮಹಾರಾಜರು ಹೋದ್ರಲ್ಲ ಅಂತ. ಹಂಗೆ ಓಡಿ 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 ಓಡ ಕುದುರೆ ಯಾವಾಗ ದಣಿದ ನಿಂತ ಕೂಡಲೇ ಕುದುರೆಯಿಂದ ಇಳಿದ್ರಂತ. ಇಳಿದಕ್ಕೆ ಇವರು ಇಬ್ರು ಓಡಿ ಹೋಗಿ ನಿಂತಿದ್ರಂತ ನೋಡ್ರಿ. ಉದ್ಧವ ಪಾಣಿ ಅಂತಂದ್ರಂತ. ಉದ್ಧವ ಗೋಸ್ವಾಮಿ ಅಂತ ಭಕ್ತರಿರ್ಬೇಕು. ಅವ್ರು ಬಂದು ಇಳಿದಕ್ಕ ನಮ್ಮ ಮಹಾರಾಜರಿಗೆ ಆ ಕುದುರೆ ಮೇಲೆ ಹತ್ತಿ ಇಳಿದಕ್ಕೆ ಅವ್ರಿಗೆ ನೀರಡಿಕೆ ಆಗಿರ್ತದ, ಅದಕ್ಕೆ ನೀರು ಒಯ್ಬೇಕಂತ ಒಂದು ಇಷ್ಟು ಕಳಸಿ ಒಳಗೆ ನೀರು ತಗೊಂಡೇ ಓಡಿದ್ದಂತ ನೋಡ್ರಿ. ಮಹಾರಾಜ್ ತಗೋರಂದ್ರೆ ಎಂತ ಭಕ್ತರು, ಎಂತ ಇದು ಹಿಂಗ ಅರ್ಪಣೆ ಮಾಡೋದು. ಅದಕ್ಕೆ ಇವರು ರಾಮದಾಸ್ ಮಹಾರಾಜರ ಆ ಕುದುರೆಗೆ ರಾಮ್ ಬಾಣ ಅಂತ ಹೆಸರು ಇಟ್ಟಿದ್ರು. ರಾಮ್ ಬಾಣಗತೆ ಹೋಗ್ತಿತ್ತಂತ. ಹಿಂಗ ಕೊನೆಗಂತರು ಶಿವಾಜಿ ಮಹಾರಾಜರ ನಿರ್ಣಯ ಆಗುದು ಇನ್ನೊಂದು 6 ತಿಂಗಳಿತ್ತು. ಅವ್ರಿಗೇನು ಗೊತ್ತಿದ್ದಿಲ್ಲ. ಆದ್ರ ಅವಾಗ ಸಜ್ಜನಗಢದೊಳಗ ಸಮರ್ಥ ರಾಮದಾಸ್ ಮಹಾರಾಜರು ಶಿವಬಾಗ ಅಂದ್ರು, ಶಿವಬಾ ಅನ್ಕತ ಒಂದ್ 2 ತಿಂಗಳು ಇರಪ್ಪ ನಮ್ ಜೋಡಿ ಅಂತಂದ್ರು. ಒಳ್ಳೆ ಸಂತೋಷ. ಅದಕ್ಕಾಗಿ ಹಂಬಲಿಸ್ತಿದ್ದ ಇದ್ರು. ಎಷ್ಟೋ 2 ತಿಂಗಳ ಅಧ್ಯಾತ್ಮ ಚರ್ಚೆ ಆತು, ಎಲ್ಲ ಆತು. ಒಟ್ಟ ಎಲ್ಲ ವಾಸನಾ ಮುಕ್ತ ಆಗ್ಬೇಕು ನೋಡಪ್ಪ, ವಾಸನ ಸುಟ್ಟು ಹೋಗ್ಬೇಕು.
ಏನೇ ವಾಸನ ಇದ್ರು ಸಹಿತ ಇಟ್ಕೋಬಾರ್ದು, ಅಂದ್ರೆ ಮನುಷ್ಯ ಮುಕ್ತ ಆಗ್ತಾನಂತ ಹಿಂಗೆಲ್ಲ ಹೇಳಿದ ಕೂಡಲೇ ಸಮರ್ಥ ಇವ್ರಿಗೆ ಶಿವಾಜಿ ಮಹಾರಾಜರಿಗೆ ಒಂದು ಪಕ್ಕ ನೆನಪಾತಂತೆ, ನನಗೆ ಎಲ್ಲದ್ರ ಮೇಲೆ ಹೋಗಿದ್ರಿ ಮಹಾರಾಜರು, ಈ ವಾಸನ ಅದ್ರ ಮೇಲೂ ಇಚ್ಛಾ ಇಲ್ಲ ನನಗೆ, ಖರೆ ತುಳಜಾ ಭವಾನಿ ಕೊಟ್ಟಂತ ಈ ಖಡ್ಗದ ಮೇಲೊಂದು ನನ್ನ ಪ್ರೇಮ ಉಳ್ದದ, ಇದೊಂದು ನಿಮಗೆ ಅರ್ಪಣಾ ಮಾಡಿಬಿಡುತ್ತೆ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜಿಗೆ ಅರ್ಪಣಾ ಮಾಡಿದಂತ. ಸಮರ್ಥರಂತ ಲಿಗಂಬಿಕ್ಕೆ ಇಟ್ಕೊಂಡು ಮಲ್ಕೋತಿದ್ರಂತ. ಭವಾನಿ ಕೊಟ್ಟಂತ ಖಡ್ಗನು ಅರ್ಪಣಾ ಮಾಡಿಬಿಟ್ರು. ಸಮರ್ಥರಾದ್ರಂತ, ಏನು ಶಿವಬಾ ನೀನು ಕಲಿಯುಗದ ಜನಕ ಮಹಾರಾಜ ನೋಡಪ್ಪ ನೀನು ಅಂತ ಹೇಳಿದ್ರಂತ. ಮುಂದೆ 6 ತಿಂಗಳಿಗೆ ಅವ್ರ ನಿರ್ಯಾಣ ಆತು. ಇವರೆಲ್ಲ ಅವತಾರಿಕರ ಅವತಾರ ತೊಟ್ಕೊಂಡು ಬಂದಿದ್ರು. ಇವನ್ನೆಲ್ಲ ಯಾಕೆ ನೆನಪಿಸ್ಕೋಬೇಕಂದ್ರೆ ಎಂತೆಂಥ ಭಕ್ತರಾಗಿ ಹೋಗ್ಯಾರಲ್ಲ. ನಾವು ಒಂದು ಸ್ವಲ್ಪ ಏನೇ ಮಾಡ್ತೀವಿ, ಒಳಗೆ ಅಹಂಕಾರ ಸೇರಿಸ್ಕೊಂಡು ಕೊಡ್ತೀವಿ. ಏನೋ ಮಾಡಿದ ಕೂಡ ಅಹಂಕಾರ ಸೇರಿ ಬಿಡ್ತದೆ. ಅಹಂಕಾರ ಸೇರ್ಲಿಕ್ಕೆ ತಡನೇ ಇಲ್ಲ ನಮಗೀಗ. ಹಿಂಗಾಗಿ ನಾನೇ ಶ್ರೇಷ್ಠ, ನಾನೇ ಮಾಡಿದವ, ಕರ್ತೃತ್ವ, ಜ್ಞಾತೃತ್ವ, ಈ ಉಪಾಧಿಗಳನ್ನ ಹಾಕೊಂಡು ಕೂತಿ ಬಿಡ್ತೇವೆ. ಕೂತು ಮುಂದಿನ ಸಾಧನಕ್ಕೆ ಅಡ್ಡಾಗಿ ಮುಂದೆ ಸಾಧನ ಎಲ್ಲ ಹೋಗಿ ಏನೇನೋ ಆಗಿ ಮತ್ತೆ ಎಲ್ಲಿದ್ದೆವೋ ಅಲ್ಲಿಗೆ ಬಂದು ಜರದು ಬೀಳುವಂಥ ಪರಿಸ್ಥಿತಿ ನಾವಾಗೇ ಮಾಡ್ಕೋತೇವೆ. ಪ್ರಜ್ಞಾದ ಕೊರತೆಯಿಂದ, ವಿವೇಕದ ಕೊರತೆಯಿಂದ. ಇಂಥವ್ರನ್ನೆಲ್ಲ ಕೇಳಿಕೊಂಡ್ರೆ ಅನಿಸ್ತದೆ, ಅಂತಂಥವ್ರು ಹಂಗೆಲ್ಲ ಮಾಡಿದಾಗ ನಾವು ಮಾಡೋದು ಏನಪ್ಪ ಅಂತೇಳಿ ಮನುಷ್ಯ ತನ್ನ ವಾಸ್ತವಿಕವಾದಂಥ ಒಂದು ಮೆಟ್ಟಲು ಯಾವ ಮೆಟ್ಟಲ್ದಾಗರೆ ನಾ ಇದ್ದನ್ನೋದ್ರೆ ಗೊತ್ತಾಗ್ತದೆ. ಅದಕ್ಕೆ ಸಮರ್ಥನೆಲ್ಲ ತಿಳಿಸ್ತಾರ. ಮುಂದೆ ಅಲಂಕಾರ ಆಣಿ ಅಲಂಕಾರ ಪಾತ್ರೆ, ದ್ರವ್ಯ ಆಣಿ ದ್ರವ್ಯ ಪಾತ್ರೆ, ಅನ್ನೋದಕ ಆಣಿ ಅನ್ನೋದಕ ಪಾತ್ರೆ, ನಾನಾ ಪ್ರಕಾರೀಚೇ ಶ್ರೀರಾಮ್. ಅವರಂತಾರ ಅಲಂಕಾರ ಮತ್ತು ಅವುಗಳನ್ನ ಇಡುವ ಪೆಟ್ಟಿಗೆ, ಎಲ್ಲ ದೇವರ ಅಲಂಕಾರಗಳನ್ನ ಏನೇ ಮಾಡಿರ್ತೀವಲ್ಲ ಅದನ್ನ ಇಟ್ಕೋ. ಅಲಂಕಾರನೂ ದೇವರಿಗೆ ಕೊಡಬೇಕು, ಅದನ್ನ ಇಡ್ಲಿಕ್ಕೆ ಪೆಟ್ಟಿಗೆನೂ ಕೊಡಬೇಕು. ಆಮೇಲೆ ದ್ರವ್ಯ ಅಂದ್ರೆ ಹಣ ಮತ್ತು ಅದನ್ನು ಇಡುವ ಪೆಟ್ಟಿಗೆ, ಇವೆಲ್ಲ ಕೊಡಬೇಕು. ಬರೇ ಒಂದು ಕೊಡುದಲ್ಲ, ಅದ್ರ ಜೋಡಿ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತಾರ ಅವರು. ಆಮೇಲೆ ಅನ್ನ ಧಾನ್ಯಗಳು, ಅನ್ನದ ಒಂದು ಇದು, ಆಮೇಲೆ ಅನ್ನ ಮಾಡುವಂತ ಪಾತ್ರೆಗಳು, ನೀರು, ಮತ್ತು ತಾಟ, ವಾಟ್ಗ, ಲೋಟ, ಪಾತೇಲಿ, ಹಂಡೆ, ಕೊಡ, ಕೊಳಗ, ಎಲ್ಲ ಭಾಂಡಿಗಳನ್ನ ಮೊದಲು ಮಾಡಿಕೊಂಡ ಏನಪ್ಪಾ ಅಂದ್ರೆ ಭಗವಂತನ ಭಕ್ತಿಗೆ, ಭಗವಂತನ ಸೇವೆಗೆ, ಭಗವಂತನ ಒಂದು ಸತ್ಕಾರ್ಯಕ್ಕೆ ಅರ್ಪಣೆ ಮಾಡೋದೇನದಲ್ಲ, ಇದು ಸಹಿತ ಅರ್ಚನ ಭಕ್ತಿಯೊಳಗೆ ಬರ್ತದ ಅಂತೇಳಿ ಸಮರ್ಥರು ತಿಳಿಸ್ತಾರ. ಮುಂದ ವನೆ ಉಪವನೆ ಪುಷ್ಪ ವಾಟಿಕ ತಾಪಸಾಚ ಪರ್ಣಕುಟೀಕ ಐಸಿ ಪೂಜಾ ಜಗನ್ನಾಯಕ ಯಥಾ ಸಾಂಗ ಸಮರ್ಪಾವಿ. ವನೆ ಅಂದ್ರೆ ವನಗಳು, ವನ ನಿರ್ಮಾಣ ಮಾಡೋದು. ಉಪವನೆ, ಪುಷ್ಪವಾಟಿಕ, ಹೂವಿನ ಬಗೀಚುಗಳು. ಆಮೇಲೆ ತಾಪಸಾಚ ಪರ್ಣಕುಟಿ ಅಂದ್ರೆ ಧ್ಯಾನ ಮಾಡೋರಿಗೆ ಈ ಹುಲ್ಲಿಲೆ ಏನು ಗುಡಿಸಲ ಹಾಕಿರ್ತಾರಲ್ಲ ಆ ಗುಡಿಸಲುಗಳನ್ನ ಮಾಡಿಕೊಡುದು. ಮತ್ತು ಐಸಿ ಪೂಜಾ ಜಗನ್ನಾಯಕ ಯಥಾ ಸಾಂಗ. ಜಗನ್ನಾಯಕ ಭಗವಂತ ಜಗನ್ನಾಯಕ ಅಂತ ಇಲ್ಲಿ ಬಳಸ್ಯಾರ. ಅಂದ್ರೆ ಜಗತ್ತಿನ ಒಡೆಯ ಪರಬ್ರಹ್ಮ ಸ್ವರೂಪ ಸದ್ಗುರುವಿಗೆ ನಾವು ಅರ್ಪಣಾ ಮಾಡಬೇಕು ಅನ್ನುವಂಥ ಮಾತ ಇಲ್ಲಿ ಹೇಳ್ತಾರ. ಮುಂದ ಶುಕ ಸಾರಿಕ ಮಯೋರೆ ಬದಕೆ ಚಕ್ರವಾಕೆ ಚಕೋರೆ ಕೋಕಿಳ ಚಿತಳೆ ಸಾಮರೆ ದೇವಾಳೈ ಸಮರ್ಪಾವಿ ಶ್ರೀರಾಮ್. ಇನ್ಮೇಲೆ ಪಕ್ಷಿಗಳು, ಪ್ರಾಣಿಗಳು, ಇವುಗಳ ಬಗ್ಗೆ ದೇವರಿಗೆ ಅರ್ಪಿಸ್ಬೇಕಂತ ಹೇಳಿ ಅವ್ರ ಹೆಸರುಗಳನ್ನ ಅವರ ಹೆಸರುಗಳನ್ನು ಸಮರ್ಥ ಹೇಳ್ತಾರ. ಅದ್ರಾಗ ನೋಡ್ರಿ, ಗಿಳಿ, ಮೈನಾಕ ಪಕ್ಷಿ, ನವಿಲು, ಬದಕ, ನೀರುಗೋಳಿ ಅಂದ್ರೆ ಬದಕ ಅಂದ್ರೆ ನೀರುಗೋಳಿ, ಚಕ್ರವಾಕ, ಆಮೇಲೆ ಚಕೋರ ಪಕ್ಷಿ, ಚಂದ್ರನಿಗಾಗಿ ಹಂಬಲಿಸುವಂತ ಚಕೋರ ಪಕ್ಷಿ, ಆಮೇಲೆ ಕೋಗಿಲ, ಈ ಪಕ್ಷಿಗಳನ್ನು, ಮತ್ತು ಮೈ ಮೇಲೆ ಚಿಕ್ಕಿ ಇರುವಂತಹ ಚಿಗರಿ, ಸಾರಂಗ, ಗಂಡೆರಳೆ, ಈ ರೀತಿಯ ಚಿಗರಿಗಳನ್ನು ದೇವಾಲಯಕ್ಕೆ ಕೊಡಬೇಕು. ಇವನ್ನೆಲ್ಲ ಕೊಡಬೇಕು. ಆಕಳ ಇವನ್ನೆಲ್ಲ ದೇವಾಲಯಕ್ಕೆ ಕೊಡಬೇಕು. ಇದು ಅರ್ಚನ ಭಕ್ತಿಯೊಳಗೆ ಬರ್ತಂತ ಸಮರ್ಥ ಹೇಳ್ತಾರೆ. ಮುಂದೆ ಸುಗಂಧ ಮೃಗೆ ಆಣಿ ಮಾರ್ಜರೆ ಗಾಯಿ ಮಹಿಷಿ ವೃಷಭ ವಾನರೆ ನಾನಾ ಪದಾರ್ಥ ಆಣಿ ಲೇಕುರೆ ದೇವಾಳೈ ಸಮರ್ಪಾವಿ. ಇನ್ನ ಕಸ್ತೂರಿ ಮೃಗ, ಬೆಕ್ಕ,
ಪುನಗಬೆಕ್ಕ, ಆಕಳ, ಎಮ್ಮಿ, ಎತ್ತು, ಮಂಗ ಈ ಪ್ರಕಾರದ ಜಾನುವಾರುಗಳು, ಇನ್ನೂ ಅನೇಕ ಪ್ರಕಾರದ ಪದಾರ್ಥಗಳು ಮತ್ತು ಸಣ್ಣ ಹುಡುಗರನ್ನೂ ಸಹಿತ ದೇವಾಲಯಕ್ಕೆ ಕೊಡಬೇಕು ಅನ್ನುವಂತ ಮಾತ ಸಮರ್ಥರು ಇಲ್ಲಿ ಹೇಳ್ತಾರ. ಇನ್ಮ್ಯಾಲೆ ಅವ್ರೇನಂತಾರ, ಇವನ್ನೆಲ್ಲ ಕೊಡ್ಬೇಕು. ಕೊಟ್ಟ ಅರ್ಚನ ಭಕ್ತಿ ಬಗ್ಗೆ ಏನ್ ಹೇಳ್ತಾರರು, ಕಾಯ ವಾಚ ಆಣಿ ಮನೆ ಚಿತ್ತೇ ವಿತ್ತೆ ಜೀವೇ ಪ್ರಾಣೆ ಸದ್ಭಾವೇ ಭಗವಂತ ಅರ್ಚನೆ ಯಾನಾವ ಅರ್ಚನ ಭಕ್ತಿ. ಇವನ್ನೆಲ್ಲ ಕೊಡ್ಬೇಕಾತಂದ್ರೆ ಹೆಂಗ್ ಕೊಡ್ಬೇಕಂತಾರವರು, ಕಾಯ ವಾಚ ಆಣಿ ಮನೆ ಅಂದ್ರೆ ಪೂರ್ಣ ನಮ್ಮ ತಮ್ಮ ಶರೀರ, ವಾಣಿ ಮತ್ತು ಮನ ಇವತ್ತರಿಂದ ಚಿತ್ತ ವಿತ್ತ, ನಮ್ಮ ಚಿತ್ತನೂ ಕೊಡಬೇಕು, ಅದ್ರ ಜೋಡಿ ವಿತ್ತನೂ ಕೊಡಬೇಕು, ಸಂಪತ್ನೂ ಕೊಡಬೇಕು. ಆಮೇಲೆ ಪ್ರಸಂಗ ಬಂದ್ರೆ ಜೀವನೂ ಕೊಡ್ಲಿಕ್ಕೆ ತಯಾರಾಗಬೇಕು, ಪ್ರಾಣನೂ ಕೊಡ್ಲಿಕ್ಕೆ ತಯಾರಾಗಬೇಕು. ಇವನ್ನೆಲ್ಲ ಸದ್ಭಾವಿ ಅಂದ್ರೆ ಒಳ್ಳೆ ಭಾವದಿಂದ ಕೊಡ್ಬೇಕಂತಾರವ್ರು. ಸದ್ಭಾವ, ಭಾವನೊಳಗೆ ಸಾಕಷ್ಟು ಭಾವಗಳು. ಸತ್ಭಾವ, ಭಗವಂತನ ಒಂದು ಸಾಕ್ಷಾತ್ಕಾರಕ್ಕಾಗಿ, ಭಗವಂತನ ಒಂದು ದರ್ಶನಕ್ಕಾಗಿ ಹಂಬಲಿಸುವಂತ ಭಾವ ಏನದಲ್ಲ ಅದು ಸದ್ಭಾವ. ಸದ್ಭಾವೇ ಭಗವಂತ ಅರ್ಚನೆ ಯಾನಾವ. ಇವನ್ನೆಲ್ಲ ಸದ್ಭಾವದಿಂದ ಇವನ್ನೆಲ್ಲ ಕೊಟ್ಟು ಭಗವಂತನ ಅರ್ಚನಾ ಮಾಡೋದೇನದಲ್ಲ ಯಾನಾವ ಅರ್ಚನ ಭಕ್ತಿ. ಇದಕ್ಕೆ ಅರ್ಚನ ಭಕ್ತಿ ಅಂತ ಹೇಳ್ತಾರ. ಇನ್ನ ಈಗೇನಾಯ್ತು, ಅರ್ಚನ ಭಕ್ತಿ ಬಗ್ಗೆ ಹೇಳಿದ್ರಲ್ರಿ. ಈಗ ಇನ್ ಮುಂದೆ ಏನಂತಾರರು, ಐಸೇತಿ ಸದ್ಗುರುಚೇ ಭಜನ ಕರುಣ ಅಸಾವೆ ಅನನ್ಯ ಯಾನಾವ ಭಗವದ್ ಭಜನ ಪಾಂಚವಿ ಭಕ್ತಿ. ಇದೇ ಪ್ರಕಾರವಾಗಿ ಶ್ರೀ ಸದ್ಗುರುವಿನ ಪೂಜೆ ಮಾಡಿ ದೃಢಭಾವದಿಂದ ಅವರಲ್ಲಿ ಶರಣಾಗತನಾಗಬೇಕು. ಗುರುನಾಥನ ಪೂಜೆ ಮಾಡಬೇಕು. ಸದ್ಗುರುವಿನ ಒಂದು ಸದ್ಗುರು ಮತ್ತು ದೇವರ ಇದ್ರೊಳಗ ಭೇದ ಇಲ್ಲೇ ಇಲ್ಲ ಏನ್ರಿ. ಇದು ಯಾವಾಗ ಗೊತ್ತಾಗ್ತಂದ್ರ, ಗುರುನಾಥನ ಒಂದು ಕೃಪೆಯಿಂದ ಸದ್ಗುರುನಾಥ ಅನುಗ್ರಹ ಮಾಡಿದಂತ ನಾಮ, ಆ ಮಹಾಸ್ವಾಮಿಯ ನಾಮವನ್ನು ಯಾರ ಅಖಂಡ ಸ್ಮರಣ ಮಾಡ್ತಾರಲ್ಲ, ಆವಾಗ ದೇವ ಮತ್ತು ಗುರು ಇವರಲ್ಲಿ ಭೇದ ಇಲ್ಲ, ಇವರಿಬ್ರು ಒಂದೇ ಅನ್ನುವಂಥದ್ದು ಆ ಒಂದು ಸ್ಥಿತಿ ಇದ್ದವ್ರಿಗೆ ಮಾತ್ರ ಅನುಭವಕ್ಕೆ ಬರ್ತದ. ಇಲ್ಲಿಕ್ಕಂದ್ರೆ ಬಹಳಷ್ಟು ಮಂದಿಗೆ ಸದ್ಗುರು ಮನುಷ್ಯನೇ ಅಂತ ತಿಳ್ಕೊತಾರ, ದೇವ್ರ ಬ್ಯಾರೇನೆ ಅಂತ ತಿಳ್ಕೊತಾರ ಏನ್ರಿ. ಅದಕ್ಕೆ ಅವ್ರಂತಾರ, ಐಸೇ ಸದ್ಗುರುಚೇ ಭಜನ ಕರುಣ ಅಸಾವೇ ಅನನ್ಯ. ಇದೇ ಪ್ರಕಾರವಾಗಿ ಶ್ರೀ ಸದ್ಗುರುವಿನ ಪೂಜೆ ಮಾಡಿ ದೃಢಭಾವದಿಂದ ಅವರಲ್ಲಿ ಶರಣಾಗತನಾಗಬೇಕು. ನಿಮ್ಮ ಹೊರತು ನನಗೆ ನಿಜವಾದ ಹಿತಚಿಂತಕರು, ಕಲ್ಯಾಣಕರ್ತರು ಇನ್ನೊಬ್ಬರು ಇಲ್ಲವೆಂಬ ಭಾವನೆಯಿಂದ ಪೂಜೆ ಮಾಡುವುದು ಸಾಕ್ಷಾತ್ ಭಗವಂತನ ಪೂಜೆ ಎಂದೇ ತಿಳಿಬೇಕು. ಇದು ಸಹ 5ನೇ ಭಕ್ತಿಯೊಳಗ. ಅಂದ್ರ ನಾವು ಸದ್ಗುರುಗಳನ್ನ ಯಾವ ರೀತಿ ತಿಳ್ಕೊಬೇಕು, ಎಷ್ಟು ಅನನ್ಯ ಆಗಿರ್ಬೇಕಂತ, ಗುರುನಾಥ ನಿನ್ನ ಹೊರತಾಗಿ ನನ್ನ ಚಿಂತನೆ ಮಾಡೋರು ಅಥವಾ ನನ್ನ ಬಗ್ಗೆ ಏನಪ್ಪಾ ಅಂದ್ರ ನನ್ನ ಎಲ್ಲಾ ಒಂದು ಯೋಗಕ್ಷೇಮ ನೋಡೋರು ನಿನ್ನ ಹೊರತಾಗಿ ನನಗೆ ಜಗತ್ನ್ಯಾಗ ಯಾರೂ ಇಲ್ಲ ಅಂತ ಖರೆ ಅಂದ್ರ ಹಂಗೆ ಅದರಿ. ಜಗತ್ನ್ಯಾಗ ನಾವೇನು ನಮ್ಮ ಬಂಧು ಬಾಂಧವರು, ಋಣಾನುಬಂಧಿಗಳು ಇವರೆಲ್ಲರೂ ಏನ್ ನಮ್ಮ ಚಿಂತಕರು ಅಂತ ತಿಳ್ಕೊತೀವಲ್ಲ, ಎಲ್ಲದಕ್ಕಿಂತ ಹಿತಚಿಂತಕರು ಯಾರಂದ್ರ ಸದ್ಗುರು ಸಮರ್ಥ ಏನಪ್ಪಾ ಅಂದ್ರ ಸದ್ಗುರುಗಳು. ಆ ಸದ್ಗುರುಗಳ ಹಿತಚಿಂತನ ಅವರು ದೇವ ಮಗನಿಗಾದ ನೋವು ತಂದೆ ತಾಯಿಗಳಿಗೆಲ್ಲದೆ ಅನ್ಯರಿಗೆಲ್ಲಿಹುದು ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಇವರು ಅಲ್ಲಂಪ್ರಭುಗಳಂತಾರ. ಹೆಂಗ ಮಗನಿಗಾದಂತ ನೋವು ಕೇವಲ ತಂದೆ ತಾಯಿಗಳಿಗೆ ಆಗ್ತಲ್ಲ, ಹಂಗ ತನ್ನ ಭಕ್ತನಿಗಾದಂತ ನೋವು ಕೇವಲ ಯಾರಿಗಾಗ್ತದ, ಅದು ಕೇವಲ ಸದ್ಗುರುಗಳಿಗೆ ಆಗ್ತದೆ. ಅವರು ಹೊರತಾಗಿ ಅವರಂದ್ರು, ನಿಮ್ಮ ಹೊರತು ನನಗೆ ನಿಜವಾದ ಹಿತಚಿಂತಕರು, ಕಲ್ಯಾಣಕರ್ತರು, ನನ್ನ ಕಲ್ಯಾಣ ಮಾಡೋರು ಇನ್ನೊಬ್ಬರು ಇಲ್ಲವೇ ಇಲ್ಲ. ಇಷ್ಟ ಖಾತ್ರಿಯಿಂದ ಭಕ್ತಿ ತಿಳ್ಕೋಬೇಕು. ಈ ಭಾವನೆಯಿಂದ ಪೂಜೆ ಮಾಡುವುದು ಸಾಕ್ಷಾತ್ ಭಗವಂತನ ಪೂಜೆ ಎಂದೇ ತಿಳಿಯಬೇಕು. ಇದು ಸಹ ಇದು ಒಂದು 5ನೇ ಭಕ್ತಿಯೊಳಗೆ ಬರ್ತದ. ಇನ್ನ ಮುಂದಿನ 3 ಓವಿಗಳನ್ನು ಸಮರ್ಥರು ಏನ್ ಹೇಳಿಕತ್ತಾರಂದ್ರ, ಐಸಿ ಪೂಜಾ ನ ಘಡೆ ಭರವಿ ತರಿ ಮಾನಸ ಪೂಜಾ ಕರಾವಿ, ಮಾನಸ ಪೂಜಾ ಅಗತ್ಯವಾವಿ ಪರಮೇಶ್ವರಾಸಿ. ಇಷ್ಟೋ ತನಕ ಏನು ಅರ್ಚನ ಭಕ್ತಿ ಬಗ್ಗೆ ಅರ್ಪಣಾ ಮಾಡೋದಾಗ್ಲಿ,
ಸಾಮಾನುಗಳನ್ನ ಇದು ಎಲ್ಲಾ ರೀತಿ ಏನಪ್ಪಾ ಅಂದ್ರೆ ಭಗವಂತನ ಒಂದು ಭಕ್ತಿ ಕಾರ್ಯಕ್ಕೆ ಅರ್ಪಣೆ ಮಾಡೋದಾಗ್ಲಿ ಅಥವಾ ಭಗವಂತನ ಪೂಜೆ ಮಾಡೋದಾಗ್ಲಿ ಎಲ್ಲ ಇವು ಏನವಲ್ಲ ಇದು ಎಲ್ಲರಿಗೂ ಸಾಧ್ಯ ಆಗ್ತದ ಅಂತ ಹೇಳಿ ಅಲ್ಲಿಗೆ ಬರುದಿಲ್ಲ ಅಂತಾರು. ಆಮೇಲೆ ಸಮರ್ಥರ ದೃಷ್ಟಿಯೊಳಗ ಈ ಒಂದು ಪೂಜಾದಕ್ಕಿಂತ ಬಹಳ ಮಹತ್ವಪೂರ್ಣ ಪೂಜೆ ಮಾನಸ ಪೂಜೆ ಅಂತಾರ ಅವ್ರು. ಯಾಕಂದ್ರ ಮನಸ್ಸಿನಿಂದ ಮಾಡುವಂತದ್ದು ಬಹಳ ಮುಖ್ಯ. ಶರೀರದಿಂದ ಮಾಡ್ತೇವಲ್ಲ ನಾವಿದು ಇದೊಂದು ಕರ್ತವ್ಯ ಆಗ್ಬಿಡ್ತೇವೆ, ಇದೊಂದು ಕರ್ಮ, ಇದೊಂದು ಏನೋ ಮಾಡ್ಲಿಕ್ಕತ್ತೇವು. ಆದ್ರೆ ಮನಸ್ಸನ್ನೇ ಅಲ್ಲಿ ಇರ್ಲಿಕ್ಕಂದ್ರೆ ಏನು ಉಪಯೋಗ? ಮನಸ್ಸ ಮಾಡಿದಾಗ ಮಾತ್ರ ಎಲ್ಲಾನು ಆಗ್ತದ. ಶರೀರ ಏನೋ ಮಾಡುದಿಲ್ಲ ಅಂತಾರ. ಶರೀರ ಏನೋ ಮಾಡುದಿಲ್ಲ, ಮನಸ್ಸನ್ನೇ ಮಾಡ್ತದ. ಅದಕ್ಕೆ ಮಾನಸ ಪೂಜಾಕ್ ಬಹಳ ಮಹತ್ವದ ಅಂತಾರ. ಇದ್ರಾಗ ಒಂದು ಉದಾಹರಣೆ ಮೊನ್ನೊಬ್ಬರು ಇವತ್ತೊಬ್ರು ಹೇಳಿದ್ರು. ಇದ್ರಾಗ ಅವ್ರಂತಾರ, ಗೋಂದಾಲೆಕ್ಕರ್ ಬ್ರಹ್ಮಚೈತನ್ಯ ಮಹಾರಾಜರು ತಮ್ಮ ಶಿಷ್ಯನ ಕಡೆ ಹೋದ್ರಂತ. ಹೋದ ಕೂಡಲೇ ಆ ಶಿಷ್ಯ ಮಾನಸ ಪೂಜೆ ಭಯಂಕರ ಏನಪ್ಪಾ ಅಂದ್ರೆ ಭಕ್ತಿಯಿಂದ ಮಾನಸ ಪೂಜೆ ಮಾಡಾವ. ಇವ್ರೇನಂದ್ರ ಅದು ಬ್ರಹ್ಮಚೈತನ್ಯ ಮಹಾರಾಜರು ಅವಾಗ ಹೇಳು ನಾ ಬಂದನ ಅಂತ ಹೇಳು. ಒಂದು ಕೂಡಲೇ ಅಲ್ಲೇ ಮಾನಸ ಪೂಜೆ ಅಲ್ಲಿಗೆ ನಿಂದ್ರಿಸಿ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಮಹಾರಾಜರ ಯಾವಾಗ ಬಂದ್ರಿ ನೀವು ಅಂತೇಳಿ ಅವೇನು ಭಕ್ತಿ ಇದ್ದಲ್ಲ ಕೇಳಿದ ಶಿಷ್ಯ. ಯಾವಾಗ ಬಂದ್ರಿ ಅಂದ ಕೂಡಲೇ ಗೋಂದಾವಲೇಕರ್ ಮಹಾರಾಜರು ಅಂದ್ರು, ನೀ ಅರ್ಬಿ ಅಂಗಡಿ ಅವನಂತಲ್ಲಿ ಹೋಗಿದ್ದಿಲ್ಲ, ಅವಾಗೆ ಬಂದ ನಾನು. ಅವಂದ ನಾ ಎಲ್ಲಿ ಅರ್ಬಿ ಅಂಗಡಿ ಅವನಂತಲ್ಲಿ ಹೋಗಿನ್ರಿ, ನಾ ಮಾನಸ ಪೂಜೆ ಮಾಡ್ಕೋತ ಕೂತೀನಿ ಅಂದ. ಹೌದಪ್ಪ, ಮಾನಸ ಪೂಜೆ ಮಾಡ್ಕೋತ ಕೂತಿ ಖರೆ ನೀನು ನಿನ್ನ ಮನಸ್ಸ ಅರಿಬಿ ಅಂಗಡಿ ಅಂತಲ್ಲಿ ಹೋಗಿತ್ತಿಲ್ಲ, ಬಾಕಿ ಕೊಡ್ಬೇಕಾಗ್ಯದ ಅಂತ ಹೇಳಿಕ್ ಹೋಗಿದ್ದಿಲ್ಲ ಅಂತ. ಗಾಬರಿ ಆಗ್ಬಿಟ್ಟಂತ. ಅಂದ್ರ ನನಗ ನೀ ಈ ಪೂಜೆ ಏನ್ ಮಾಡ್ತಿಲ್ಲ, ಇದಕ್ಕಿಂತ ನಿನ್ನ ಮನಸ್ಸು ಎಲ್ಲಿ ಹೋಗ್ಯದ ಅದನ್ನ ನಾ ನೋಡ್ತಿರ್ತೀನಿ. ಅದಕ್ಕೆ ನೀ ಮನಸ್ಸಿನಿಂದ ಏನ್ ಮಾಡ್ತಿರ್ತಿ ಅದು ನನಗೆ ಅರ್ಪಣ ಆಗ್ತದ ಅಂತ ಹೇಳಿ ಬ್ರಹ್ಮಚೈತನ್ಯ ಮಹಾರಾಜರಿಗೆ ಆ ಶಿಷ್ಯಾಗಿ ಹೇಳ್ಬೇಕಾಗಿತ್ತು. ಹಂಗ ಮಾನಸ ಪೂಜೆ ಏನದಲ್ಲ, ಇದು ಎಲ್ಲರಿಗೂ ಸಾಧ್ಯ ಇಲ್ಲ. ಶ್ರೀಮಂತರಿಗಿರಬಹುದು ಅಥವಾ ಅವ್ರಂತಲ್ಲಿ ಸಂಪತ್ತಿದ್ದವ್ರು ಮಾಡಬಹುದು. ಕೆಲವೊಬ್ಬರು ಬಡವರಿಗೆ ಇಷ್ಟೆಲ್ಲ ಅರ್ಪಣೆ ಮಾಡ್ಲಿಕ್ಕೂ ಆಗುದಿಲ್ಲ. ಕೆಲವೊಬ್ಬರಿಗೆ ಚಲೋ ಹೂಸೈ ತರ್ಲಿಕ್ಕೆ ಆಗ್ತಿರುದಿಲ್ಲ. ಅಂತದ್ರಾಗ ಮತ್ತೆ ಹೆಂಗ ಅಂತಃಕರಣದಾಗನೇ ಇರ್ತದ. ಇವೆಲ್ಲ ನೋಡಿದ ಕೂಡಲೇ ಮಾಡಬೇಕು ಅಂತೇಳಿ ಮಾನಸ ಪೂಜೆ ಅಂದ್ರೆ ಕಲ್ಪನಾ ಮಾಡಿ ನಾವು ಭಗವಂತಗ ನಮಗೇನೇನ್ ಬೇಕು ಅದನ್ನೆಲ್ಲ ನಮಗೇನ್ ಮನಸ್ಸಿಗೆ ಅನಿಸ್ತದಲ್ಲ ಅದನ್ನೆಲ್ಲ ಭಗವಂತರಿಗೆ ಭಕ್ತಿಯಿಂದ ಅರ್ಪಣೆ ಮಾಡೋದು ಇದು ಮಾನಸ ಪೂಜೆ ಆಗ್ತದೆ. ಮಾನಸ ಪೂಜೆ ಬಹಳ ಮಹತ್ವದ ಅಂತಾರವ್ರು. ಯಾಕಂದ್ರ ಈಗ ನೋಡ್ರಿ, ಈಗ ಒಬ್ಬ ಚಲೋ ಹೂ ತರುವುದು ಆಗುದಿಲ್ಲ ಅಂತ ತಿಳ್ಕೊರಿ. ಅವ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಭಗವಂತನ ಅರ್ಚನೆ ಮಾಡುವತ್ನಾಗ, ಗುರುನಾಥನ ಅರ್ಚನೆ ಮಾಡುವತ್ನಾಗ ಅವ ಆ ಹೂಗಳು ಎಲ್ಲಿ ಮಾರ್ತಿರ್ತಾರಲ್ಲ ಆ ಒಂದು ಇದಕ್ಕೆ ಮಂಡಿಗೆ ಹೋಗ್ಬೋದವ. ಹೋಗಿ ಅದ್ರಾಗ ಎಷ್ಟೆಷ್ಟು ತರ ಹೂ ತನಗೆ ಬೇಕಂತ ಹೂಗಳನ್ನ ತಗೊಂಡು ಬಂದು ಅವನ್ನೆಲ್ಲ ಚಂದಾಗಿ ತಾನೇ ಹೂವಿನ ಮಾರಿ ಮಾಡಬಹುದು ಅಥವಾ ಮಾಲಿ ಮಾಡಿ ಇಟ್ಟದ್ದಂತ ತರಬಹುದು. ತನ್ನ ಒಂದು ಏನಪ್ಪಾ ಅಂದ್ರೆ ಗುರುವಿಗೆ, ತನ್ನ ಭಗವಂತನಿಗೆ, ತನ್ನ ಮಹಾಸ್ವಾಮಿಗೆ ತಾನು ಅದನ್ನ ಹಾಕಿ ಅದನ್ನ ನೋಡಿ ಆನಂದ ಪಡ್ತಾರಲ್ಲ, ಇವೆಲ್ಲ ಮನಸ್ಸಿನಿಂದ ಮಾಡ್ಲಿಕ್ಕೆ ಬರ್ತದ. ಇಷ್ಟ ಯಾಕ ನೀವು ಭಗವಂತನ ಒಂದು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನೀವು ಭಗವಂತನ ನೀವೊಂದು ಕಟ್ಟಿಗೆ ಮಣಿ ಮೇಲೆ ನೀವು ಒಂದು ಸ್ಥಾಪನಾ ಮಾಡಿ ಇಟ್ಟು ಪೂಜೆ ಮಾಡ್ತಿದ್ರೆ ಅಂತ ತಿಳ್ಕೊರಿ. ನೀವು ಕಟ್ಟಿಗೆ ಮಣಿ ಇದು ನಿಮ್ಗೆ ನೀಗುದಿಲ್ಲ ಅಂತ ಈಗ ಹೊರಗಿನ ಪೂಜೆದಾಗ ಮಾಡ್ಬೋದು. ಮಾನಸ ಪೂಜೆದಾಗ ಹಂಗಿಲ್ಲಲ್ಲ. ನಾವು ಅದ್ರ ಎಂತ ಏನಪ್ಪಾ ಅಂದ್ರೆ ರತ್ನ ಖಚಿತ ಸಿಂಹಾಸನವನ್ನೇ ಮಾಡಿ, ಅದು ರತ್ನ ಖಚಿತ ಸಿಂಹಾಸನ ಮಾಡಬಹುದು, ಬಂಗಾರದ ಮಾಡಬಹುದು, ಬೆಳ್ಳಿದ ಮಾಡಬಹುದು, ಮಂಟಪ ಮಾಡಬಹುದು. ಇವೆಲ್ಲನೂ ಕಲ್ಪನಾದಿಂದ ನಾವು ಮಾಡಿಕೊಂಡು ಭಗವಂತನಲ್ಲಿ ಪ್ರತಿಷ್ಠಾಪನಾ ಮಾಡಿ ಅವನೇನಪ್ಪಾ ಅಂದ್ರೆ ಪರಿಮಳ ದ್ರವ್ಯದಿಂದ ಆಮೇಲೆ ಎಲ್ಲಾ ಇದ್ರಾಗ ಜಗತ್ತಿನೊಳಗಿರುವಂತ ತೀರ್ಥಗಳನ್ನು ತಗೊಂಡು ಬಂದು ಅವನ್ನೆಲ್ಲ ಸ್ನಾನ ಮಾಡಿಸಿ ಈ ಪರಿಮಳ ದ್ರವ್ಯಗಳನ್ನ ಲೇಪಿಸಿ ಆಮೇಲೆ ಪಂಚ ಪಕ್ವಾನ್ನದ ಅಡಿಗೆ. ಇವತ್ತು ಒಂದೇ ರೀತಿ ಅಡಿಗೆ ಮಾಡ್ಬೇಕಂತಿಲ್ಲ. ಮಾನಸ ಪೂಜೆ ಮಾಡೋರು ಮನಸ್ಸಿನಿಂದ ಇವತ್ತು ಭಗವಂತಗೆ ಇದನ್ನ ಅರ್ಪಣೆ ಮಾಡಬೇಕಪ್ಪ. ನಿನ್ನೆ ಏನಾಗ್ಯದ, ಗೋಧಿ ಕುಟ್ಟಿದ ಪಾಯಸ ಆಗ್ಯದಲ್ಲ, ಇವತ್ತು ಬೇಡ, ಇವತ್ತು ನಾವು ಶಿರಾ ಮಾಡಬಹುದು, ಬುಂದೇದ ಉಂಡಿ ಅರ್ಪಣೆ ಮಾಡಬಹುದು. ಬೇಡ 5 ಪಕ್ವಾನ್ಗಳನ್ನೇ ಇವತ್ತು ನಾವು ಅರ್ಪಣೆ ಮಾಡೋಂತ ಮಾಡಬಹುದು. ಅವನ್ನೆಲ್ಲ ಇಷ್ಟ ಅಗದಿ ಬಿಸಿ ಬಿಸಿ ಊಟನೇ ನಾನು ಸಮರ್ಥರಿಗೆ ಬಡಿಸ್ಬೇಕು ಅಂತೇಳಿ ತಾನೇ ಕೂತ್ಕೊಂಡು ಬಡಿಸಿ ತಾನೇ ಕೂತ್ಕೊಂಡು
ಏನಪ್ಪಾ ಅಂದ್ರೆ ಸದ್ಗುರುಗಳಿಗೆ ಆ ಮಹಾಸ್ವಾಮಿಗೆ ಉಣಿಸ್ಬೋದು. ಇವೆಲ್ಲ ಮಾನಸ ಪೂಜೆದೊಳಗೆ ಇಷ್ಟೊಂದು ವಿಶೇಷ ಅದಲ್ರಿ. ನಮ್ಮಲ್ಲಿ ಒಂದು ಬಾಗಲಕೋಟೆಗೆ ಆದ ಘಟನೆ ಹೇಳ್ತಾನೆ. ರಾಘವೇಂದ್ರ ಸ್ವಾಮಿಗಳ ಭಕ್ತವ, ದೊಡ್ಡ ನಿಷ್ಠಾವಂತ ಭಕ್ತ. ಪ್ರತಿ ವರ್ಷನೂ ಏನಪ್ಪಾ ಅಂದ್ರೆ ದಿಂಡಿ ಹೋಗ್ತಿದ್ದ, ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿದ್ದ. ಅವ ಒಂದು ಕ್ಲಾರ್ಕ್ ನೌಕರಿ ಮಾಡ್ತಿದ್ರೆ ಇಲ್ಲಿ ಬಾಗಲಕೋಟೆ, ನಮ್ಮ ಬಿಜಾಪುರ ಅಂತಲೇ ಬಾಗಲಕೋಟೆ. ಕ್ಲಾರ್ಕ್ ನೌಕರಿ ಮಾಡ್ತಿದ್ದಂತ ನಮಗೆ ಹೇಳಿದ್ದಿದ್ದು. ಅದೇನು ಬಹಳ ದಿವಸದಿಂದ ಅಲ್ಲ, ಒಂದು 15-20 ವರ್ಷದಿಂದ ಮಾತಿದ್ದು. ಅವಾಗ ನಮಗೆ ಹೇಳಿದ್ರು, ಅವ ದಿವಸ ಮಾನಸ ಪೂಜೆ ಮಾಡೋದು ಇಟ್ಕೊಂಡಿದ್ದಂತ. ಯಾಕಂದ್ರೆ ಮನೆಯೊಳಗೆ ಅವಸರಲ್ಲೇ ಹೋಗೋದು, ಡ್ಯೂಟಿಗೆ ಹೋಗೋದು ಆಗ್ತಿದ್ದಿಲ್ಲ. ಅಲ್ಲಿ ಹೋಗಿ ಏನು ಊಟದ ಟೈಮ್ ಏನು ಒಂದು ತಾಸು ಬಿಡ್ತಿದ್ದಿಲ್ಲ ಅವರು. ಆ ತಾಸಿನಾಗ ಮಾನಸ ಪೂಜೆ ಮಾಡಿ ರಾಯರ ಪೂಜೆ ಮಾಡಿ ಅವರಿಗೆ ನೈವೇದ್ಯ ಮಾಡಿ ಅದನ್ನು ಉಣಿಸಿ ತಾನು ಊಟ ಮಾಡ್ಕೊಂಡು ಹಿಂದ್ ಕೆಲಸ ಶುರು ಮಾಡ್ತಿದ್ದ. ಎಲ್ಲ ಒಂದು ತಾಸಿನಾಗ ಮಾಡವ. ಅವಾಗ ಏನ್ ಮಾಡ್ತಿದ್ದಂತ, ಹೋಗಿ ಎಲ್ಲರೂ ತಮ್ಮ ಊಟಕ್ಕೆ ಹೊರಗೆ ಹೋಗ್ತಿದ್ರು. ಅವ ಒಂದು ಕೋಲಿ ಒಳಗೆ ಹೋಗಿ ಕೂತ್ಕೊಂಡು ರಾಯರಿಗೆ ಬಿಸಿ ಬಿಸಿ ಅನ್ನ ಗಿನ್ನ ಎಲ್ಲ ಮಾಡಿದ್ದಂತ. ಅನ್ನ ಮಾಡಿ ತುಪ್ಪ ಗಿಪ್ಪ ಅಗದಿ ಶಿಸ್ತಾಗಿ ತುಪ್ಪ ಗಿಪ್ಪ ಹಾಕಿ ಘಮ 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 ಅಂತಿದ್ದು, ಕೈ ಸುಡ್ತಿತ್ತು. ಅಂಥದ್ದು ರಾಯರಿಗೆ ಹಿಂಗೆ ಉಣಿಸ್ಬೇಕಂತೇಳಿ ಹಿಂಗೆ ತುತ್ತು ತಗೊಂಡು ಹಿಂಗೆ ಉಣಿಸ್ಬೇಕು ಅಂತೇಳಿ ಹಿಂಗೆ ಕೈ ಮುಂದೆ ಮಾಡಿದ್ದಂತ. ಯಾರೋ ಆ ಬಾಗಲ ಮುಂದೆ ಬೇಡ ಕೊಂಡಿ ಹಾಕೋದು ಮಾರ್ತಿದ್ದ. ಬಾಗಲ ಧಡಕ್ಕಂತ ಒತ್ತಿದ ಕೂಡಲೇ ಒಳಗೆ ಬಂದ್ರು. ನೋಡ್ತಾರ ಅವ್ರ ಕೈಯಾಗ ಬಿಸಿ ಬಿಸಿ ಘಮ 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 ಅನ್ನ ಕಾಣಿಸ್ತಂತ ನೋಡ್ರಿ. ಅನ್ನನೇ ಇತ್ತಂತ ಕೈಯಾಗ. ಎಷ್ಟು ಮಹತ್ವ ಇರ್ಬೇಕು ನೋಡ್ರಿ ಮಾನಸ ಪೂಜೆದೊಳಗ. ಇವೆಲ್ಲ ಬಹಳ ಮುಖ್ಯದ. ಅದಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರು ಈ ಹೊರಗಿನ ಪೂಜೆ ಅಂತರೂ ಸಾಧ್ಯದವ್ರು ಮಾಡ್ರಿ ಖರೆ, ಆದ್ರೂ ಮಾನಸ ಪೂಜಾ ಇಲ್ಲಿ ಅಂತಾರ ನೋಡ್ರಿ ಅವರು. ऐसे पूजा न घडे बरवी तरी मानस पूजा करावी, ಮಾನಸ ಪೂಜಾ ಅಗತ್ಯ ಭಾವಿ. ಇದು ಅಗತ್ಯ ಮಾಡ್ರಿ ಅಂತಾರ. ನೀವು ಎಲ್ಲರಿಗೂ ಎಲ್ಲನೂ ಆಗುದಿಲ್ಲ. ಇವತ್ತು ಒಂದ್ ಮನೆಯೊಳಗ ನಾವು ಗುರುಗಳನ್ನ ಮಹಾರಾಜರನ್ನ ಸ್ಥಾಪನಾ ಮಾಡಿ ಅಂದ್ರೆ ಎಲ್ಲರೂ ಈ ಮೇಲೆ ಕಣ್ಣಿ ಕಾಣಿಸುವಂತ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ತಿರುಗಿ ಮುರುಗಿ ನಿಂದ ಅದಕ್ಕೂಳೆ ನಾ ಮಾಡ್ತೀನಿ, ನಂದ ಅದಕ್ಕೂಳೆ ನೀ ಮಾಡ್ತೀನಿ, ಮತ್ತೆ ತಿರುಗಿ ಮುರುಗಿ ಅದನ್ನ ಇದು ಮಾಡುದು, ಹಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬರು ಯಾರೇ ಮನೆಯೊಳಗೆ ಹಿರಿಯರು ಅದನ್ನ ಪೂಜೆ ಮಾಡ್ತಿರ್ತಾರ. ಉಳುಕಿದವ್ರು ಕುತ್ಕೊಂಡು ಮಾನಸ ಪೂಜೆ ಮಾಡ್ಲಿಕ್ಕೆ ಏನು ಹೋಗಿತ್ತು? ಮಾನಸ ಪೂಜೆ ಮಾಡ್ಬೇಕಂತಾರವ್ರು. ಮಾನಸ ಪೂಜೆದಾಗ ಎಷ್ಟು ಮಹತ್ವದ. ಒಬ್ಬ ಗೊಂದಾವಳಕರ್ ಮಹಾರಾಜರ ಶಿಷ್ಯರು ಒಬ್ರು ಮಾನಸ ಪೂಜೆ ಮಾಡ್ತಿದ್ರಂತ. ಒಮ್ಮೆ ಮಹಾರಾಜರು ಬಂದು ನೆಗಡಿ ಬಂದು ಬಿಟ್ಟಿತ್ತು. ಭಾಳ ನೀರು ಇದು ಮೂಗೇರ್ಸ್ಲಿಕ್ಕೆ ಹತ್ತಿದ್ರು. ಒಂದ ಮಹಾರಾಜರ ನೆಗಡಿ ಬಂದದಲ್ರಿ ನಿಮಗ ಅಂದಂತ. ನೆಗಡಿ ಬಂದದಲ್ರಿ ಮಹಾರಾಜರ, ತಂಪಾಗ್ಯದ ನಿಮಗ ಅಂತ. ಹೌದಪ್ಪ, ಮತ್ ನೀವು 2 ಸರಿ ಸ್ನಾನ ಮಾಡಿಸಿದ್ರೆ ಏನ್ ಮತ್ ತಂಪಾಗ್ಲಾರ್ದ ಏನ್ ಮಾಡ್ತಾ ಅಂದ್ರಂತ. ಅವ್ ಮಾನಸ ಪೂಜೆದೊಳಗೆ 2 ಸರಿ ಸ್ನಾನ ಮಾಡಿಸ್ತಿದ್ದಂತ ಮಹಾರಾಜರನ್ನ. ಅದಕ್ಕ ಅವ್ರಿಗೆ ನೆಗಡಿ ಬಂದಿದ್ದು ಅಂದ್ರೆ ಎಷ್ಟೊಂದು ಪ್ರಭಾವದ ವಿಚಾರ ಮಾಡ್ಕೊಡ್ರಿ ನಾವು. ಅದಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರು ಅವ್ರ ಮಾರುತಿ ಅವತಾರ. ಅವರು ಇಷ್ಟು ಶಿವಾಜಿ ಮಹಾರಾಜರ ಆ ಇದಕ್ಕನೆ ಏನಪ್ಪಾ ಅಂದ್ರೆ ಶಿವಾಜಿ ಮಹಾರಾಜರ ರಾಜಗುರುನೇ ಇದ್ರು ಸಹಿತ ಎಂದೂ ರಾಜಧಾನಿಯೊಳಗೆ ಇರ್ಲಿಲ್ಲ, ಎಲ್ಲೂ ಇರತ್ತಿದ್ದಿಲ್ಲ. ಅವ್ರು ಏನ್ ಮಾಡ್ಬಿಡ್ತಿದ್ರು, ಅಡವ್ಯಾಗ ಸ್ವೇಚ್ಛಾ ನಾವು ಏನಪ್ಪಾ ಅಂದ್ರ ಸ್ವೇಚ್ಛಾಗ ನಮ್ಗೆ ಎಲ್ಲಿ ಮನಸ್ಸು ಬರ್ತಾ ಅಲ್ಲಿ ಹೋಗ್ತೇವ ಅಂತ. ಅಡವ್ಯಾಗ 15 ದಿವ್ಸ ಹೋದ್ರಂದ್ರ ಈ ಕಡೆ ಹೊರಗೆ ಬರ್ತಿದ್ದಿಲ್ಲ ಅವರು ಏನು. ಮತ್ತೆ 15 ದಿವ್ಸ ಅಲ್ಲಿ ಹೊರಗೆ ಹೋದಾಗ ಅಲ್ಲಿ ಮತ್ತೆ ಮಾನಸ ಪೂಜೆನೇ ಬಹಳ ಇಂಪಾರ್ಟೆಂಟ್ ಇರ್ತಿದ್ರು. ಮಾನಸ ಪೂಜೆ ಮಾಡಿಬಿಡ್ತಿದ್ರು. ರಾಮನ ಪೂಜೆ ಮಾನಸ ಪೂಜೆ ಮಾಡ್ತಿದ್ರು. ಹಂಗೆ ಎಲ್ಲಾ ಶಿಷ್ಯರಿಗೂ ಹೇಳ್ತಿದ್ರು ಅವರು. ಶಿವಾಜಿ ಮಹಾರಾಜರಾದ್ರು ಎಂಥ ಯುದ್ಧ ಪ್ರಸಂಗದಾಗ ಆದ್ರೂ ಸಹಿತ ಆ ಮಾನಸ ಪೂಜಾ ಟೈಮ್ದಾಗ ಕುದುರೆ ತಗೊಂಡು ಅಡವ್ಯಾಗ ಹೋಗಿ ಕುತ್ಕೊಂಡು ಮಾನಸ ಪೂಜೆ ಮಾಡ್ಕೊಂಡು ಬರ್ತಿದ್ರಂತ. ಇವೆಲ್ಲ ಎಷ್ಟು ಒಂದು ವಿಚಿತ್ರ ಅಥವಾ ಎಷ್ಟೊಂದು ಮಹತ್ವಪೂರ್ಣ ಅನಿಸ್ತದ ಮಾನಸ ಪೂಜೆ. ಅದಕ್ಕೆ ಮನಸ್ಸಿನಿಂದ ನಾವು ಏನ್ ಮಾಡ್ತೀವಿ ಅದು ಭಗವಂತಗ ನಿಶ್ಚಿತವಾಗಿಯೂ ಅರ್ಪಣೆ ಆಗ್ತದೆ. ಮನಸ್ಸಿನಿಂದ ನಾವು ಮಾಡ್ಬೇಕು. ಮನಸ್ಸೇ ಇರ್ಲಿಲ್ಲ, ಬೇಕಾದ ಅರ್ಪಣೆ ಮಾಡಿದ್ರೆ ಏನಾಗ್ತದೆ ಹೇಳ್ರಿ ನೋಡಿ ನೀವು. ಇದು ಟೈಮ್ದಾಗ ಸಿಂಗನವಾಡಿ ಒಳಗೆ ಉಪದೇಶ ಕೊಟ್ಟ ಮೇಲೆ ಶಿವಾಜಿ ಮಹಾರಾಜರಿಗೆ ಒಂದು ಲಘು ಬೋಧ ಅಂತೇಳಿ ಬೋಧ ಮಾಡ್ತಾರ ಸಮರ್ಥರು. ಅಂದ್ರೆ ಏನು, ಎಲ್ಲ ಶಾಶ್ವತದಪ್ಪ, ಆತ್ಮಸ್ವರೂಪ ಒಂದೇ ಸ್ಥಿರ ಅದ ಅಂತೇಳಿ ಅದನ್ನ ಮತ್ತೊಮ್ಮೆ ನಾ ಪ್ರಸಂಗದಾಗ ಅಥವಾ ಮುಂದೆ ಸಮಾಸ ಲಘು ಬೋಧನು ಅಂತ ಸಮಾಸ ಮುಂದೆ ಬರ್ತದ. ಅದ್ರಾಗ ಅದನ್ನ ವಿವರಣ ಮಾಡೋಣ. ಆವಾಗ ಇದನ್ನೆಲ್ಲ ಕೇಳಿ ಅವ್ರು ಸಮಾಧಿನೇ ಹತ್ತಿ ಬಿಟ್ಟಿದ್ದ ಶಿವಾಜಿ ಮಹಾರಾಜರಿಗೆ ಆ ಒಂದು ಲಘು ಬೋಧಿನ. ಎಲ್ಲ ಅಶಾಶ್ವತದ ಶೋಭಾ, ನಾನು ಅಶಾಶ್ವತ, ನೀನು ಅಶಾಶ್ವತ, ಇದೆಲ್ಲ ಕಣ್ಣಿಗೆ ಕಾಣಿಸೋದೆಲ್ಲ ಅಶಾಶ್ವತ, ಎಲ್ಲದರ ನಡು ಆತ್ಮಸ್ವರೂಪ ಅನ್ನುವಂಥದ್ದು ಅದು ಒಂದು ಶಾಶ್ವತದ ನೋಡಪ್ಪ, ಅದೇ ಪರಬ್ರಹ್ಮ ಸ್ವರೂಪ ಅಂತ ಹಿಂಗೆ ಹೇಳು ಕಣ್ ತೆಗೆದು ನೋಡ್ತಾರ. ಶಿವಾಜಿ ಮಹಾರಾಜರಿಗೆ ಸಮಾಧಿನೇ ಹತ್ತಿತ್ತಂತ.
ಸಮರ್ಥರಂದ್ರು ಎಂಥ ಶಿಷ್ಯಪ್ಪ ಇವ ಅಂತೇಳಿ ಅವ್ರ ತಲೆ ಮೇಲೆ ಕೈ ಇಟ್ರಂತ. ಎಚ್ಚರಾದ ಕೂಡಲೇ ಶಿವಾಜಿ ಮಹಾರಾಜರು ಅದ್ರಂತ, ಮಹಾರಾಜ್ ನಾನು ನಿಮ್ಮನ್ನು ಬಿಟ್ಟು ನಿಮ್ಮ ಈ ಒಂದು ಚರಣ ಸೇವಾ ಬಿಟ್ಟು ನನಗೆ ಕಳಿಸ್ಬೇಡ್ರಿ. ನನಗೆ ರಾಜ್ಯ ಬೇಡ, ಏನೂ ಇದು ಬೇಡ, ರಾಜ್ಯ ಆಳೋದು ಬೇಡ, ಯಾವುದೂ ಬೇಡ, ನಾ ಈ ನಿಮ್ ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಒಂದ್ ರೀತಿ ಮನಸ್ಸಿಗೆ ಇದು ಮಾಡ್ಕೊಂಡು ಸಮರ್ಥರಿಗೆ ಬೇಡ್ಕೊಳಿಕತ್ತಂತ. ಸಮರ್ಥರಂದ್ರಂತ, ನೋಡಪ್ಪ ನೀನು ಹಿಂದೂ ಧರ್ಮ ಸ್ಥಾಪನಾ ಮಾಡೋ ಸಂಬಂಧ ನಿಂದು ಅವತಾರ ಆಗ್ಯದ, ನಂದು ಅವತಾರ ಆಗ್ಯದ. ನೀನು ಅದನ್ನೇ ಮಾಡಬೇಕು. ಅದನ್ನ ಬಿಟ್ಟು ಬಂದು ಇಲ್ಲಿ ಕೂತಂದ್ರೆ ಆ ಕಾರ್ಯ ಉಳಿತ ಅನ್ನೋದು. ಭಗವಂತ ಎದಕ್ಕೆ ನೇಮಿಸ್ಯಾನ ಆ ಕಾರ್ಯ ಮಾಡಬೇಕು. ನೀನು ಹೋಗು. ಮತ್ತು ಹಂಗಾರೆ ನಿಮ್ ಭೇಟಿ ಆಗ್ಲಿಕ್ಕೆ ನನಗೆ ಏನ್ರೇ ಒಂದು ಇದು ಕೊಡ್ರಿ ಅಂದ ಕೂಡಲೇ ಅವ್ರು ಹೇಳಿದ್ರಂತ, ಒಂದಿಷ್ಟು ಗಂಧ ತೇದಿದ ಗಂಧದ ಇಟ್ಟು ಕೊಟ್ಟು ಇದನ್ನ ತಾಯ್ತ ಹಾಕೋ. ನೀ ಯಾವಾಗ ನಿತ್ಯ ಮಾನಸ ಪೂಜೆ ಮಾಡ್ತಿರ್ತಿಲ್ಲ ಆವಾಗ ನಾನು ನಿನಗೆ ದರ್ಶನ ಕೊಡ್ತಾನಪ್ಪ. ಇಷ್ಟು ಮಾನಸ ಪೂಜೆದಾಗ ನಿರ್ಯಾಣ ಟೈಮ್ದಾಗ ಅಕ್ಕ ತಾಯಿ ಮತ್ತು ಉದ್ಧವ್ ಗೋಸಾವಿ ಇಬ್ರು ಸಮರ್ಥರ ಜೋಡಿ ಇದ್ರು. ಅಂತ್ಯ ಕಾಲದೊಳಗ ಸಮರ್ಥರಿಗೆ ಅಂದ್ರು, ಮಹಾರಾಜ್ ನೀವು ಹೋದ್ರಲ್ಲ, ನಿಮ್ ಸಗುಣ ರೂಪ ಹೋಗ್ತದ, ನಿಮ್ ಸಗುಣ ರೂಪದ ದರ್ಶನ ನಮಗೆ ಅಂದ ಆಗ್ಬೇಕು, ಹೆಂಗ ಆಗ್ಬೇಕು ಅಂತ ಭಾಳ ತ್ರಾಸ ಮಾಡ್ಕೊಳ್ಳಿ ಕೂಡಲೇ ಇಬ್ಬರಿಗೂ ಹೇಳಿದ್ರಂತ, ನೋಡು ನೀವ್ ಯಾರ್ಯಾರು ಅನನ್ಯ ರೀತಿಯಿಂದ ನನ್ನ ಮಾನಸ ಪೂಜೆ ಮಾಡ್ತಿರ್ತಾರಲ್ಲ, ಮಾನಸ ಪೂಜೆದೊಳಗೆ ನನ್ನ ದರ್ಶನ ನಿಮಗೆ ಆಗ್ತದ ನೋಡು, ಸಗುಣ ರೂಪದ ದರ್ಶನ ಆಗ್ತದ ಅಂತೇಳಿ. ಅಂದ್ರ ಮಾನಸ ಪೂಜೆ ಅದ್ ಇಷ್ಟು ಮಹತ್ವದ. ಅದನ್ನ ಸಮರ್ಥರಿಗೆ ಅದಕ್ಕೆ ಅವ್ರಂದ್ರು, ಮನೆ ಭಗವಂತಾಸ ಪೂಜಾವೆ. ಮನಸ್ಸಿನಿಂದ ಎಲ್ಲ ನೀವು ಏನ್ ಮಾಡ್ತಿಲ್ಲ, ಮನಸ್ಸಿನಿಂದ ಮನೆ ಭಗವಂತಾಸ ಪೂಜಾವೆ, ಕಲ್ಪೂನ ಸರ್ವಹಿ ಸಮರ್ಪಾವೆ. ನೀ ಕಲ್ಪನಾ ಮಾಡ್ಕೊಂಡು ನಿನಗೇನು ಇಚ್ಛೆ ಆದ ಅದನ್ನೆಲ್ಲ ಭಗವಂತಗೆ ಸಮರ್ಪಣೆ ಮಾಡು. ಕಲ್ಪೂನ ಸರ್ವಹಿ ಸಮರ್ಪಾವೆ, ಮಾನಸ ಪೂಜೆ ಚೇ ಜಾಣಾವೆ ಲಕ್ಷಣ ಐಸೆ. ಇದು ಮಾನಸ ಪೂಜೆದ ಲಕ್ಷಣಪ್ಪ ಅಂತೇಳಿ ಸಮರ್ಥ ಹೇಳ್ತಾರ. ಮುಂದವ್ರಂತಾರ, ಜೇ ಜೇ ಆಪಣಾಸ ಪಾಹಿಜೆ. ಕೊನೆ ಓವಿದು ಈ ಸಮಾಸದ್ದು. ಜೇ ಜೇ ಆಪಣಾಸ ಪಾಹಿಜೆ, ತೇ ತೇ ಕಲ್ಪೂನ ವಾಹಿಜೆ, ಏನೇ ಪ್ರಕಾರೇ ಕೀಜೆ ಮಾನಸ ಪೂಜಾ ಶ್ರೀರಾಮ್. ಜೇ ಜೇ ಆಪಣಾಸ ಪಾಹಿಜೆ, ಏನೇನ್ ನನಗೆ ಬೇಕನ್ಸ್ಯದಲ್ಲ, ನನಗೆ ಏನ್ ಬೇಕನ್ಸ್ಯದ ಅದನ್ನ ತೇತೆ ಕಲ್ಪೂನ ವಾಹಿಜೆ, ಅದನ್ನ ಕಲ್ಪನಾ ಮಾಡಿ ನಿನ್ನ ಕೈಲಿ ಅದನ್ನ ಸ್ಥೂಲದ ರೂಪದಾಗ ನೀನು ಕೊಡೋದಾಗುವುದಿಲ್ಲ. ನೀನು ಕಲ್ಪನಾ ಮಾಡಿ ಮನಸ್ಸಿನಿಂದ ಅದನ್ನ ಏನಪ್ಪಾ ಅಂದ್ರೆ ಭಗವಂತಗೆ ಅರ್ಪಣಾ ಮಾಡು. ಏನೇ ಪ್ರಕಾರ ಕೀಜೆ ಮಾನಸ ಪೂಜಾ. ಹಿಂಗ್ ಮಾಡ್ಕೊಂಡು ಏನ್ ಮಾಡುದಲ್ಲ, ಇದಕ್ಕೆ ಮಾನಸ ಪೂಜಾ ಅಂತಾರ. ಅದಕ್ಕ ಮಾನಸ ಪೂಜಾ ಅಗತ್ಯ ಭಾವಿ ಪರಮೇಶ್ವರಾಶಿ. ಅಗತ್ಯವಾಗಿ ಪ್ರತಿಯೊಬ್ಬರು ಮಾನಸ ಪೂಜೆ ಮಾಡ್ರಪ್ಪ ಅಂತೇಳಿ ಪೂಜೆದ ಎರಡೂ ಪೂಜೆದ ಒಂದು ಏನಪ್ಪಾ ಅಂದ್ರೆ ವಿಶೇಷತೆಯನ್ನ ಸಮರ್ಥರು ಈ ಸಮಾಸದೊಳಗೆ ನಮಗೆ ಅರ್ಚನ ಭಕ್ತಿಯೊಳಗೆ ಹೇಳ್ತಾರ. ನಾವು ನೀವುಗಳೆಲ್ಲ ಮುಂದಿನ ದಿನಮಾನದೊಳಗ ಯಾವುದು ಸಾಧ್ಯ ಆಗ್ತದೆ, ಏನು ಸಾಧ್ಯ ಆಗಲಿಲ್ಲ, ಹೊರಗಿನ ಸಾಧ್ಯ ಆಗಲಿಲ್ಲ ಅಂದ್ರೆ ಸಹಿತ ಮಾನಸ ಪೂಜೆ ಮಾತ್ರ ನಿಶ್ಚಿತವಾಗಿ ಸಾಧ್ಯ ಆಗ್ತದೆ. ಮಾನಸ ಪೂಜೆ ನಮಗೆ ಸಾಧ್ಯ ಆಯ್ತು ಅಂದ್ರೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗೇ ಬಿಡ್ತದೆ. ಇಷ್ಟು ಮಾನಸ ಪೂಜೆದೊಳಗೆ ಒಂದು ವಿಶೇಷತೆ ಅನ್ನುವಂಥದ್ದು ಸಮರ್ಥ ಹೇಳ್ಯಾರ. ಇತಿ ಶ್ರೀ ದಾಸಬೋಧೆ ಗುರು ಶಿಷ್ಯ ಸಂವಾದೆ ಅರ್ಚನ ಭಕ್ತಿ ನಿರೂಪಣ ನಾಮ ಸಮಾಸ ಪಂಚಮ ಸಮಾಪ್ತ ಶ್ರೀರಾಮ್. ಹಿಂಗ ಅರ್ಚನ ಭಕ್ತಿ ನಿರೂಪಣವನ್ನ ಸಮರ್ಥರು ಮಂಗಲ ಮಾಡ್ಲಿಕ್ಕತ್ತಾರ. ಇದರ ನಂತರ ಸಹಾವಿ ಭಕ್ತಿ ಅನ್ನುವಂಥದ್ದು ಮುಂದಿನ ಭಕ್ತಿ ಬಗ್ಗೆ ನಾವು ಮುಂದಿನ ಒಂದು ಸತ್ಸಂಗದಾಗ ಚಿಂತನೆ ಮಾಡೋಣ. ಅದಕ್ಕಿಂತ ಪೂರ್ವದೊಳಗೆ ಮುಂದಿನ ಭಕ್ತಿಯ ಒಂದು ಓವಿಯನ್ನು ನಾವು ಶ್ರವಣ ಮಾಡಿ ಪ್ರಾರಂಭ ಮಾಡಿ ಮತ್ತೆ ಮುಂದಿನ ಒಂದು ಸತ್ಸಂಗದೊಳಗೆ ಈ ಭಕ್ತಿ ಬಗ್ಗೆ ವಿಚಾರ ಮಾಡೋಣ, ಚಿಂತನೆ ಮಾಡೋಣ. ಸಮರ್ಥರು ಏನ್ ಹೇಳ್ತಾರ ಅನ್ನುವಂಥದ್ದು. ಈ ಭಕ್ತಿ ಯಾವುದಂದ್ರ ವಂದನ ಭಕ್ತಿ. ಏನ್ರಿ? ಪಾದ ಸೇವನಂ, ಅರ್ಚನಂ, ವಂದನಂ. ವಂದನ ಭಕ್ತಿ, ನಮಸ್ಕಾರ ಮಾಡುದು, ವಂದನ ಮಾಡೋದ್ರ ಬಗ್ಗೆ ಇಷ್ಟೊಂದು ವಿಶೇಷತೆ. ಎಲ್ಲಾ ಭಕ್ತಿಯೊಳಗೆ ಶ್ರೇಷ್ಠ ಭಕ್ತಿ ಅಂತೇಳಿ ಸಮರ್ಥರು ಇದನ್ನ ಹೇಳ್ತಾರೆ. ಯಾಕಂದ್ರೆ ವಂದನ ಭಕ್ತಿಯೊಳಗೆ ಎಂತೆಂತ ಒಂದು ಲಾಭ ಆ ವಂದನದಿಂದ ಆ ಸಾಧಕಗ ಆ ಭಕ್ತಗ ಆಗ್ತಾನಂತ ಮಾತು ಹೇಳ್ತಾರ. ಶ್ರೀರಾಮ ಸಮರ್ಥ ಅಥ ದಾಸಬೋಧ ದಶಕ ಚೌಥ ಸಮಾಸ ಸಹಾವಾ ವಂದನ ಭಕ್ತಿ ನಿರೂಪಣ ನಾಮ ಸಮಾಸ ವಾಚನ ಪ್ರಾರಂಭ ಕರಿತು ಮಹಾರಾಜ ಶ್ರೀರಾಮ್. मागा झाले निरूपण पांचवे भक्तीचे लक्षण
आता ऐका ಸಾವಧಾನ ಸಾವಿ ಭಕ್ತಿ ಶ್ರೀರಾಮ್. ನೋಡ್ರಿ, ಇಲ್ಲಿಯೂ ಸಾವಧಾನ ಅಂತಂದಾರ. ಮಾಗಾಜಾಲೆ ನಿರೂಪಣ, ಹಿಂದಿನ ಒಂದು ನಿರೂಪಣದೊಳಗ ಪಾಂಚವೇ ಭಕ್ತಿ ಲಕ್ಷಣ, ಅರ್ಚನ ಭಕ್ತಿಯ ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದೆ. ಆತ ಐಕ ಸಾವಧಾನ ಸಹ. ಈಗ ಮತ್ತೆ ಮನಸ್ಸು ಒಟ್ಟು ನೀವು ಈ ಸಹಾವಿ ಭಕ್ತಿ ಕೇಳ್ರಪ್ಪ. ಸಹಾವಿ ಭಕ್ತಿ ತೇ ವಂದನ. ಆರನೇ ಭಕ್ತಿ ಯಾವುದು? ಅದು ವಂದನ ಭಕ್ತಿ. ಕರಾವೆ ದೇವಾಸಿ ನಮನ. ಭಗವಂತಗೆ ನೀವು ವಂದನ ಮಾಡ್ರಿ. ಸಂತ ಸಾಧು ಆಣಿ ಸಜ್ಜನ ನಮಸ್ಕಾರಿತ ಜಾವೇ, ನಮಸ್ಕಾರಿತ ಜಾವೇ ಶ್ರೀರಾಮ್. ಸಂತರು, ಸಾಧುಗಳು, ಸಜ್ಜನರು ಇವ್ರೆಲ್ಲರಿಗೂ ನಮಸ್ಕಾರ ಮಾಡ್ಕೊತ ಹೋಗ್ರಪ್ಪ. ದೇವರಿಗಂತೂ ಮಾಡ್ರಿ. ಇವರು ಎಲ್ಲ ದೇವರ ಸ್ವರೂಪನೇ, ಇವರು ದೇವರೇ, ದೇವರ ಪ್ರತಿ ಸ್ವರೂಪನೇ ಇವರಿದ್ದಾರ. ಅದಕ್ಕೆ ಸಂತ, ಸಂತರು, ಸಾಧುಗಳು, ಸದ್ಗುರುಗಳು, ಸಜ್ಜನರು ಇವರೆಲ್ಲರಿಗೂ ನಮಸ್ಕಾರ ಮಾಡ್ಕೊತ ಹೋಗ್ರಿ. ಇದು ವಂದನ ಭಕ್ತಿ ಅದ ಅಂತ ಹೇಳ್ಕೊತ ಮುಂದಿನ ಓವಿಯೊಳಗೆ ಆ ಭಕ್ತಿಯ ಮಹತ್ವವನ್ನ, ವಿಶೇಷತೆಯನ್ನ ಸಮರ್ಥ ಹೇಳ್ತಾರ. ನಾವು ನೀವುಗಳೆಲ್ಲ ಮುಂದಿನ ಒಂದು ಸತ್ಸಂಗದೊಳಗೆ ವಂದನ ಭಕ್ತಿ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಈ ಸೇವೆಗೆ ನಾನು ವಿರಾಮ ಕೊಡ್ತೀನಿ. आकल्प आयुष्यवावे तयाकुळा माझ्या सकळा हरीचा दासा. कल्पनेची बाधा न हो कोण काळी, ही संत मंडळी सुखी असो. अहंकाराच्या वारा न लागो रासा, माझा विष्णुदासा भाविकाशी. नामा म्हणे तया असावे कल्याण, जामक निदान पांडुरंग. पुंडली गौरदय विठ्ठल पार्वती पतेश्वर महादेव. राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने. औदुंबर सदावास चिदंबर नमोस्तुते. अगडिया आनंदवन ग्रह निवासी भक्ताभिमानी राजाधिराज श्री सद्गुरु शेषाचल गुरु महाराज की जय. श्री सद्गुरु नारायण भगवान महाराज की जय. जय जय रघुवीर समर्थ. जय श्री राम. ಇಂದಿನ ಶ್ರೀ ಶೇಷಾಚಲ ಸತ್ಸಂಗ ಕಾರ್ಯಕ್ರಮದಲ್ಲಿ ದಾಸಭೋಗ ದಶಕ 4 ಸಮಾಸ 5 ಅರ್ಚನಾ ಭಕ್ತಿ ಭಾಗ 2 ಈ ವಿಷಯವಾಗಿ ಉಪನ್ಯಾಸ ನೀಡಿದ ಶ್ರೀಯುತ ಶಂಕರ ಅನಂತಪುರ ಶ್ರೀ ಕ್ಷೇತ್ರ ಕೊಪ್ಪಗಡ್ಡಿ ಇವರಿಗೆ ಶ್ರೀ ಮಠದ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ಎಲ್ಲ ಕೇಳುವರ ಪರವಾಗಿ ಧನ್ಯವಾದಗಳು. ಅವರು ಇದೇ ರೀತಿ ನಮ್ಮ ಸತ್ಸಂಗದಲ್ಲಿ ಉಪನ್ಯಾಸ ನೀಡಬೇಕೆಂದು ವಿನಂತಿಸುತ್ತಾ, ನಾವೆಲ್ಲರೂ ನಾಳೆಯ ಸತ್ಸಂಗಕ್ಕೆ ಸರಿಯಾದ ಸಮಯಕ್ಕೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋಣ. औदुंबर निवासी भक्ताभिमानी राजाधिराज सद्गुरु श्री चिदंबरेश्वर महाराज की जय. आनंदवन अग्रहार निवासी श्री शेषाचल सद्गुरु महाराज